ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಸುಂದರವಾದ ಮುಂಜಾನೆ ಸಮಯದಲ್ಲಿ, ಹೊಸ ತಿಂಗಳಲ್ಲಿ, ಈ ಹೊಸ ತಿಂಗಳನ್ನು ದೇವರನ್ನು ಆರಾಧನೆ ಮಾಡುತ್ತಾ, ದೇವರ ಪ್ರಸನ್ನತೆಯಲ್ಲಿ ದೇವರ ವಾಗ್ದಾನಗಳನ್ನು ಪಡೆದುಕೊಂಡು ದೇವರ ಆಶೀರ್ವಾದಗಳೊಂದಿಗೆ ನಾವು ಆರಂಭ ಮಾಡುವವರಾಗಿರೋಣ. ಎಲ್ಲರೂ ಇರುವ ಸ್ಥಳದಲ್ಲಿ ಮೊಣಕಾಲೂರಿಕೊಂಡು ಕೆಲವು ನಿಮಿಷಗಳು ನಾವು ದೇವರನ್ನು ಸ್ತೋತ್ರ ಮಾಡೋಣ. ಕಳೆದ ತಿಂಗಳುಗಳಲ್ಲಿ ದೇವರು ನಮ್ಮನ್ನು ನಡೆಸಿಕೊಂಡು ಬಂದಿದ್ದ ಅದ್ಭುತವಾದ ಆತನ ಮಾರ್ಗವನ್ನು ನಾವು ತಿರುಗಿ ನೋಡಿ ದೇವರನ್ನು ನಾವು ಸ್ತುತಿಸುವವರಾಗಿರೋಣ. ಆತನು ಒಳ್ಳೆಯವನು. ಎಲ್ಲ ದೇವರ ಮಕ್ಕಳು ಬಾಯಿ ತೆರೆದು ದೇವರನ್ನು ಸ್ತೋತ್ರ ಮಾಡಿರಿ. ನಿಮ್ಮಲ್ಲಿ ಕೆಲವರು ಒಂದು ವೇಳೆ ಮೊದಲನೇ ಆರಾಧನೆ, ತಮಿಳು ಆರಾಧನೆಯಲ್ಲಿ ಕೂಡ ನೀವು ಅಟೆಂಡ್ ಮಾಡಿರಬಹುದು, ಪರವಾಗಿಲ್ಲ. ನೀವು ಕೂಡ ನಮ್ಮ ಜೊತೆ ಸೇರಿ ಇನ್ನೂ ಸ್ವಲ್ಪ ದೇವರನ್ನು ಮಹಿಮೆಪಡಿಸ್ರಿ. ಇನ್ನು ನಾವು ಹೆಚ್ಚು ದೇವರನ್ನು ಆರಾಧನೆ ಮಾಡೋಣ. ವಿ ಹ್ಯಾವ್ 10,000 reasons to praise God and worship God. ಎಷ್ಟು ಸ್ತುತಿಸಿದರೂ ಸಾಲದು. ಯಾಕಂದರೆ ದೇವರು ನಮಗೆ ಮಾಡಿದ ಉಪಕಾರಗಳು ಹೇರಾಳ ಹೇರಾಳ. ಎಷ್ಟೊಂದು ಕೃಪೆಯನ್ನು ದೇವರು ನಮಗೆ ತೋರಿಸಿದ್ದಾನೆ. ಇದಿನವರೆಗೂ ನಾವು ನಿಂತುಕೊಂಡಿರುವುದು ದೇವರ ಕೃಪೆ. ನಮ್ಮ ಶ್ವಾಸ ನಮಗಿರುವುದು ದೇವರ ಕೃಪೆ. ನಮ್ಮ ಪ್ರಾಣ ಇದುವರೆಗೂ ಉಳಿದಿದೆ, ಅದಕ್ಕಾಗಿ ದೇವರನ್ನು ಸ್ತೋತ್ರ ಮಾಡೋಣ. ನಿನ್ನೆ ಇದ್ದವರು ಇವತ್ತಿಲ್ಲ, ಕಳೆದ ತಿಂಗಳಲ್ಲಿ ಇದ್ದವರು ಅನೇಕರು ಈ ಲೋಕದಲ್ಲಿ ಇಲ್ಲ. ಆದರೆ ದೇವರು ನಮಗೆ ಜೀವ ಪ್ರಾಣವನ್ನು ಕೊಟ್ಟಿದ್ದಾನೆ, ಆರೋಗ್ಯವನ್ನು ಕೊಟ್ಟಿದ್ದಾನೆ, ಬಲವನ್ನು ಕೊಟ್ಟಿದ್ದಾನೆ. ನಾವೆಲ್ಲರೂ ಬಾಯಿ ತೆರೆದು ದೇವರನ್ನು ಸ್ತೋತ್ರ ಮಾಡುವವರಾಗಿರೋಣ. ಹಲ್ಲೆಲೂಯಾ. ಸ್ತೋತ್ರ ದೇವರೇ, ನೀನು ಒಳ್ಳೆಯವನು, ನಿನ್ನ ಕೃಪೆ ಸದಾ ಇರುವುದು. ಎವ್ರಿಬಡಿ ಓಪನ್ ಯುವರ್ ಮೌತ್ ಆ್ಯಂಡ್ ಲಿಫ್ಟ್ ಅಪ್ ಯುವರ್ ವಾಯ್ಸಸ್ ಆ್ಯಂಡ್ ಥ್ಯಾಂಕ್ ದ ಲಾರ್ಡ್. ನೀವು ಮನೆಯಲ್ಲಿ ಇರುವುದಾದರೂ ಕೂಡ, ಚರ್ಚ್ನಲ್ಲಿ ಇದ್ದರೆ ಹೇಗೆ ನೀವು ದೇವರನ್ನು ಸ್ತೋತ್ರ ಮಾಡುತ್ತೀರಾ, ಅದೇ ರೀತಿ ನೀವು ಭಯಭಕ್ತಿಯಿಂದ ಏಕ ಮನಸ್ಸಿಂದ ಚೆನ್ನಾಗಿ ದೇವರನ್ನು ಮಹಿಮೆ ಪಡಿಸ್ರಿ. ನಾವು ದೇವರನ್ನು ಆರಾಧಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಆತನನ್ನು ಪ್ರೀತಿಸುವುದರಿಂದ ನಾವು ಆತನನ್ನು ಆರಾಧನೆ ಮಾಡುವವರಾಗಿದ್ದೇವೆ. Everybody raise your hands and tell the Lord, Lord, I love you and therefore I worship you. I love you, therefore I serve you. Yes, Lord. Thank you, Jesus, for your grace and mercy. We worship you, Lord. We praise your holy name, O God, King of kings and Lord of lords. We thank you. ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ನೀನು ನಮ್ಮನ್ನು ಆಳ್ವಿಕೆ ಮಾಡಿ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಸುತ್ತಲೂ ನೀನು ನಿನ್ನ ದೂತರನ್ನು ದಂಡಿಡಿಸಿ ಕಾಪಾಡುವುದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯಾ. ಎಲ್ಲರೂ ಬಾಯಿ ತೆರೆದು ದೇವರನ್ನು ಸ್ತೋತ್ರ ಮಾಡಿರಿ. ನಮ್ಮ ಕಣ್ಣುಗಳಿಂದ ಅದನ್ನು ಕಾಣಕ್ಕಾಗದೇ ಇದ್ದರೂ ದೇವರು ನಮ್ಮನ್ನು ಸುತ್ತಲೂ ತನ್ನ ಸೈನ್ಯವನ್ನು ಇಟ್ಟಿದ್ದಾನೆ. ಆ ಮಹಾ ದೊಡ್ಡ ಸೈನ್ಯ ನಮ್ಮ ಜೊತೆ ಇದೆ. ಸ್ತೋತ್ರ ದೇವರೇ. ಆತನ ದೂತರ ದಂಡು ನಮ್ಮನ್ನು ಸುತ್ತಲೂ ಇರುವುದಕ್ಕಾಗಿ ದೇವರನ್ನು ಸ್ತೋತ್ರ ಮಾಡೋಣ. ನಮ್ಮ ಪ್ರಾರ್ಥನೆಗಳೆಲ್ಲ ದೇವರು ಕೇಳಿದ್ದಾನೆ. ನಮ್ಮ ಪ್ರಾರ್ಥನೆಗಳಿಗೆ ಸದೂತ್ರವನ್ನು ಕೊಟ್ಟಿದ್ದಾನೆ. ನಮ್ಮೆಲ್ಲರಿಗೂ ದೇವರು ಒಳ್ಳೆಯ ಆರೋಗ್ಯವನ್ನು, ಸೌಭಾಗ್ಯವನ್ನು ಕೊಟ್ಟಿದ್ದಾನೆ. ದೇವರು ಕೊಟ್ಟಿರುವ ಸಂತೋಷಕ್ಕಾಗಿ, ದೇವರು ಕೊಟ್ಟಿರುವ ಸಮಾಧಾನಕ್ಕಾಗಿ ದೇವರನ್ನು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಇದುವರೆಗೂ ನಮ್ಮನ್ನು ನಡೆಸಿಕೊಂಡು ಬಂದಿದ್ದ ಕೃಪೆಯನ್ನು ನಾವು ಧ್ಯಾನ ಮಾಡುತ್ತೇವೆ. ದೇವರೇ, ಎಲ್ಲರೂ ಈ ಮುಂಜಾನೆ ಸಮಯದಲ್ಲಿ ದೇವರ ಕೃಪೆಯನ್ನು ಧ್ಯಾನ ಮಾಡುತ್ತಾ ದೇವರನ್ನು ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ವಂದನೆ ಯೇಸುವೆ, ವಂದನೆ ಯೇಸುವೆ. ಯಾವ ಕೊರತೆ ಇಲ್ಲದೆ ನಮ್ಮನ್ನು ನಡೆಸಿಕೊಂಡು ಬಂದಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಮ್ಮ ಹೃದಯದ ಸಿಂಹಾಸನದಲ್ಲಿ ನೀನು ಆಸೀನನಾಗಿ ಕುಳಿತುಕೊಂಡಿರುವುದಕ್ಕಾಗಿ ಸ್ತೋತ್ರ. ರಾಜಾದಿ ರಾಜನೇ, ನಿನಗೆ ಸ್ತೋತ್ರ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ. ಇವಾಗಲೂ ಈ ಹೊಸ ತಿಂಗಳನ್ನು, ಮೇ ತಿಂಗಳನ್ನು ದೇವರ ಹಸ್ತದಲ್ಲಿ ಒಪ್ಪಿಸಿಕೊಟ್ಟು ಈ ಹೊಸ ತಿಂಗಳಿಗಾಗಿ ನಾವೆಲ್ಲರೂ ದೇವರನ್ನು ಸ್ತೋತ್ರ ಮಾಡೋಣ. ನಾವು ದೇವರಿಗೋಸ್ಕರ ಜೀವಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಇನ್ನೊಂದು ತಿಂಗಳನ್ನು ದೇವರು ಸೇರಿಸಿ ಕೊಟ್ಟಿದ್ದಾನಲ್ಲ, ಅದಕ್ಕಾಗಿ ನಾವೆಲ್ಲರೂ ದೇವರನ್ನು ಸ್ತೋತ್ರ ಮಾಡೋಣ. ಕಠೋರವಾದ ಲೋಕದಲ್ಲಿ ನಾವು ಜೀವನ ಮಾಡುತ್ತಾ ಇದ್ದೇವೆ. ಕಠಿಣವಾದ ದಿನಗಳಲ್ಲಿ ನಾವು ಹೋಗುತ್ತಾ ಇದ್ದೇವೆ. ನಮ್ಮನ್ನು ಸುತ್ತಲೂ ಎಲ್ಲಿ ನೋಡಿದರೂ ಜನರು ಸಾಯುತ್ತಾ ಇದ್ದಾರೆ, ಎಲ್ಲಿ ನೋಡಿದರೂ ಜನರು ಕೂಗುತ್ತಾ ಇದ್ದಾರೆ, ಎಲ್ಲಿ ನೋಡಿದರೂ ಜನರು ಕಾಯಿಲೆಯಲ್ಲಿ ಇದ್ದಾರೆ, ಕಣ್ಣೀರಲ್ಲಿ ಇದ್ದಾರೆ, ವೇತನೆಯಲ್ಲಿ ಇದ್ದಾರೆ. ನಮಗಾದರೂ ದೇವರು ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನಲ್ಲ. ಕೈ ಎತ್ತಿ ದೇವರನ್ನು ಸ್ತೋತ್ರ ಮಾಡಿರಿ. ಇದುವರೆಗೂ ನಮ್ಮನ್ನು ನಡೆಸಿದ ದೇವರು ಇನ್ನು ಮುಂದೆಯೂ ಆತನೇ ನಮ್ಮನ್ನು ನಡೆಸುವವನಾಗಿದ್ದಾನೆ. ನಮ್ಮನ್ನು ಕಾಯುವವನು, ನಮ್ಮನ್ನು ಕಾಪಾಡುವವನು, ನಮ್ಮನ್ನು ನಡೆಸುವವನು, ನಮಗೆ ಸಂರಕ್ಷಣೆಯನ್ನು ಕೊಡುವವನು, ನಮ್ಮನ್ನು ಬಲಪಡಿಸುವವನು, ನಮ್ಮನ್ನು ಮುಂದಕ್ಕೆ ಸಾಗಿಸುವವನು. ಕೈ ಎತ್ತಿ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. We will move forward in the month of May. ಈ ಮೇ ತಿಂಗಳಲ್ಲಿಯೂ ನಾವು ಮುಂದೆ ನಾವು ಸಾಗುತ್ತೇವೆ. ಯೇಸುವಿನ ನಾಮದಲ್ಲಿ ನಾವು ಬಲದ ಮೇಲೆ ಬಲ ಹೊಂದಿ ನಾವು ಮುಂದೆ ಹೋಗುತ್ತೇವೆ. ಹಲ್ಲೆಲೂಯಾ. ಆತನ ರೆಕ್ಕೆಯ ಮರೆಯಲ್ಲಿ ನಮಗೆ ಆರೋಗ್ಯ ಉಂಟು. ಅದಕ್ಕಾಗಿ ನಾವೆಲ್ಲರೂ ದೇವರನ್ನು ಸ್ತೋತ್ರ ಮಾಡೋಣ. ಸರ್ವಶಕ್ತನಾದ ದೇವರ ನೆರಳಿನಲ್ಲಿ, ಆತನ ರೆಕ್ಕೆಯ ಮರೆಯಲ್ಲಿ ದೇವರು ನಮಗೆ ಆಶ್ರಯವಾಗಿದ್ದರು ಇರುವುದರಿಂದ ನಮಗೆ ಆರೋಗ್ಯ ಉಂಟು.
ಆಮೇನ್, ಆಮೇನ್, ಆಮೇನ್. ನಾವು ಬಲದ ಮೇಲೆ ಬಲವನ್ನು ಹೊಂದುತ್ತೇವೆ. ನಾವು ಸೋತು ಹೋಗುವುದಿಲ್ಲ, ನಾವು ನಿರಾಸೆಗೊಳ್ಳುವುದಿಲ್ಲ, ನಾವು ಎಡವಿ ಬೀಳುವುದಿಲ್ಲ. ಕೈ ಎತ್ತಿ ಸ್ತೋತ್ರ ಮಾಡಿರಿ. ಜಸ್ಟ್ ಓಪನ್ ಯುವರ್ ಮೌತ್ ಅಂಡ್ ಸ್ಟಾರ್ಟ್ ಪ್ರೈಸಿಂಗ್ ಗಾಡ್. ಕೀಪ್ ಪ್ರೈಸಿಂಗ್ ಗಾಡ್. ಎಲ್ಲರೂ ನಿಲ್ಲಿಸದೆ ಬಾಯ್ ತೆರೆದು ಯೇಸಪ್ಪ ಸ್ತೋತ್ರ, ಥ್ಯಾಂಕ್ ಯು ಜೀಸಸ್ ಎಂದು ಹೇಳ್ತಾ ಇರ್ರಿ. ಥ್ಯಾಂಕ್ ಯು ಜೀಸಸ್ ಎಂದು ಹೇಳ್ತಾ ಇರ್ರಿ. ನಮ್ಮ ಕಾಲುಗಳು ಕಲ್ಲಿನಲ್ಲಿ ಎಡವಿ ಬೀಳದಂತೆ ದೇವರು ತಮ್ಮ ದೂತರನ್ನು ದಂಡಿಡಿಸಿ ನಮ್ಮನ್ನು ಕಾಪಾಡುವವನಾಗಿದ್ದಾನಲ್ಲ, ಅದಕ್ಕಾಗಿ ದೇವರನ್ನು ಸ್ತೋತ್ರ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೇವರೇ, ನಿನ್ನ ದೂತರ ದಂಡು ನಮ್ಮನ್ನು ಸುತ್ತಲೂ ಇರುವುದಕ್ಕಾಗಿ ಮತ್ತೆ ಮತ್ತೆ ನಾವು ನಿಮ್ಮನ್ನು ಸ್ತೋತ್ರ ಮಾಡುತ್ತಾ ಇದ್ದೇವೆ. ಈ ಮೇ ತಿಂಗಳಲ್ಲಿಯೂ ದೇವರ ಮಕ್ಕಳೇ, ನಮ್ಮ ಪ್ರತಿಯೊಬ್ಬರಿಗೋಸ್ಕರ ದೇವರು ಸಿದ್ಧ ಮಾಡಿ ಇಟ್ಟಿರುವ ಹೇರಾಳವಾದ ಆಶೀರ್ವಾದಗಳು ಉಂಟು. ನಮ್ಮ ಕಣ್ಣುಗಳು ಕಂಡಿಲ್ಲ, ಕಿವಿಗಳು ಕೇಳಿಲ್ಲ, ನಮ್ಮ ಮನಸ್ಸಿನಲ್ಲಿ ಊಗಿಸಿಲ್ಲ. ಆದರೆ ದೇವರು ನಮ್ಮ ಪ್ರತಿಯೊಬ್ಬರಿಗಾಗಿ ಹೇರಾಳವಾದ ಆಶೀರ್ವಾದಗಳನ್ನು ಸಿದ್ಧ ಮಾಡಿ ಇಟ್ಟಿದ್ದಾನೆ. ನಂಬುವವರು ಕೈ ಎತ್ತಿ ಸ್ತೋತ್ರ ಮಾಡಿರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಫಾರ್ ಆಲ್ ದಟ್ ಯು ಹ್ಯಾವ್ ಪ್ರಿಪೇರ್ಡ್ ಫಾರ್ ಅಸ್, ಓ ಗಾಡ್. ಹೌದು ಸ್ವಾಮಿ, ವಂದನೆ ಯೇಸುವೆ, ವಂದನೆ ಯೇಸುವೆ. ಹೇಳಿರಿ ಬಾಯ್ ತೆರೆದು, ಥ್ಯಾಂಕ್ ಯು ಲಾರ್ಡ್ ಫಾರ್ ಎವ್ರಿಥಿಂಗ್ ದಟ್ ಯು ಹ್ಯಾವ್ ಪ್ರಿಪೇರ್ಡ್ ಫಾರ್ ಅಸ್. ಹೌದು ಸ್ವಾಮಿ, ನಮ್ಮ ಕಣ್ಣುಗಳಿಂದ ಇನ್ನು ನಾವು ಕಾಣದೇ ಇರುವ, ನಮ್ಮ ಕಿವಿಗಳಿಂದ ನಾವು ಇನ್ನು ಕೇಳದೇ ಇರುವ, ನಮ್ಮ ಮನಸ್ಸಿನಲ್ಲಿ ಇನ್ನು ನಾವು ಊಗಿಸದೇ ಇರುವ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ನೀನು ನಮಗೋಸ್ಕರ ಸಿದ್ಧ ಮಾಡಿ ಇಟ್ಟಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಕೈ ಎತ್ತಿ ಕೇಳ್ರಿ, ದೇವರೇ, ನನಗೋಸ್ಕರ ನೀನು ಸಿದ್ಧ ಮಾಡಿ ಇಟ್ಟಿರುವ ಆಶೀರ್ವಾದಗಳನ್ನು ಪಡೆದುಕೊಳ್ಳಲಿಗೆ ನನ್ನನ್ನು ಸಿದ್ಧಪಡಿಸು ದೇವರೇ. ಈ ಮುಂಜಾನೆಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇವೆ. ಹೌದು ಸ್ವಾಮಿ, ಹಲ್ಲೆಲೂಯಾ. ಈ ತಿಂಗಳಲ್ಲಿ ನಮಗೆ ನೀನು ಇಟ್ಟಿರುವ ಆಶೀರ್ವಾದಗಳಲ್ಲಿ ನಾವು ಯಾವುದನ್ನು ಕಳೆದುಕೊಳ್ಳಬಾರದು, ಅದೆಲ್ಲದನ್ನು ನಾವು ಪಡೆದುಕೊಳ್ಳಬೇಕಪ್ಪ. ನಮ್ಮಲ್ಲಿ ಯಾವುದೇ ಹೆಮ್ಮೆಗಳು ಇರಬಾರದು, ನಮ್ಮಲ್ಲಿ ಸ್ವಾರ್ಥ ಇರಬಾರದು, ನಮ್ಮಲ್ಲಿ ಅಹಂಕಾರ ಇರಬಾರದು, ನಮ್ಮಲ್ಲಿ ಯಾವುದೇ ನಿಮಗೆ ಇಷ್ಟ ಇಲ್ಲದ ಕಾರ್ಯಗಳು ಇರಬಾರದು. ಕಲ್ಲಾದ ಹೃದಯವಾಗಿ ನಮ್ಮಲ್ಲಿ ಯಾರ ಹೃದಯವೂ ಇರಬಾರದು. ಹೃದಯದಲ್ಲಿ ಕೈ ಇಟ್ಕೊಂಡು ಕೇಳ್ರಿ, ದೇವರನ್ನು ನೋಡಿ. ದೇವರೇ, ನನ್ನನ್ನು ಸಿದ್ಧಪಡಿಸು, ನನ್ನ ಹೃದಯವನ್ನು ಸಿದ್ಧಪಡಿಸು. ನನ್ನ ಹೃದಯವು ನಿನಗೆ ನೇರಾಗಿ ತೆರೆದಿರಲಿ. ಹೌದು ಸ್ವಾಮಿ, ಯಾವಾಗಲೂ ನನ್ನ ಹೃದಯ ನಿನ್ನ ಹೃದಯದ ಹಿಂದೆ, ನಮ್ಮ ಹೃದಯಗಳು ನಿಮ್ಮ ಹೃದಯದ ಹಿಂದೆ. ಹಲ್ಲೆಲೂಯಾ. ಹೌದು ಸ್ವಾಮಿ, ಯೇಸು ನನ್ನ ಮುಂದೆ ಮುಂದೆ ಸಾಗುವೆ, ನಾ ಹಿಂದೆ ಹಿಂದೆ. ಕೈ ಎತ್ತಿ ಹೇಳ್ರಿ, ಯೇಸು ನನ್ನ ಮುಂದೆ ಮುಂದೆ. ಈ ಮೇ ತಿಂಗಳಲ್ಲಿಯೂ ಯೇಸು ನನ್ನ ಮುಂದೆ ಮುಂದೆ, ನಾನು ಸಾಗುವೆ ಆತನ ಹಿಂದೆ ಹಿಂದೆ. ನಿಮ್ಮನ್ನು ಬಿಟ್ಟು ಅಗಲದಂತೆ ಒಂದು ದೃಢವಾದ ಹೃದಯವನ್ನು ನಮಗೆ ಅನುಗ್ರಹಿಸು ದೇವರೇ. ನಿಮ್ಮನ್ನು ಬಿಟ್ಟು ಅಗಲದಂತೆ ಒಂದು ದೃಢವಾದ ಹೃದಯವನ್ನು ನಮಗೆ ದಯಪಾಲಿಸು ಎಂದು ನಾವು ಬೇಡುತ್ತೇವೆ ಕರ್ತನೇ. ಹೌದು ಸ್ವಾಮಿ, ಎಂದಿಗೂ ನಿಮ್ಮನ್ನು ಬಿಟ್ಟು ನಾವು ಅಗಲಬಾರದು. ನಮಗೆ ನೀನೇ ಸಹಾಯಕನು ದೇವರೇ. ಎಲ್ಲಕ್ಕೂ ನಾವು ನಿಮ್ಮನ್ನೇ ನಂಬಿದ್ದೇವೆ. ಕೈ ಎತ್ತಿ ಹೇಳ್ರಿ, ನಮ್ಮ ಆರೋಗ್ಯಕ್ಕೆ ನಿಮ್ಮನ್ನು ನಂಬಿದ್ದೇವೆ, ನಮ್ಮ ಮಕ್ಕಳಿಗಾಗಿ ನಿಮ್ಮನ್ನು ನಂಬಿದ್ದೇವೆ, ನಮ್ಮ ಕುಟುಂಬಕ್ಕಾಗಿ ನಿಮ್ಮನ್ನು ನಂಬಿದ್ದೇವೆ, ನಮ್ಮ ಕೆಲಸದ ಸಂಬಂಧಪಟ್ಟ ಕಾರ್ಯಗಳಿಗಾಗಿ ನಿಮ್ಮನ್ನೇ ನಂಬಿದ್ದೇವೆ, ನಮ್ಮ ಆರ್ಥಿಕ ಎಲ್ಲ ಕಾರ್ಯಗಳಿಗಾಗಿಯೂ ಆಶೀರ್ವಾದಗಳಿಗಾಗಿಯೂ ನಿಮ್ಮನ್ನೇ ನಂಬಿದ್ದೇವೆ, ನಮ್ಮ ಉದ್ಧಾರಕ್ಕಾಗಿ ನಿಮ್ಮನ್ನು ನಂಬಿದ್ದೇವೆ. ನಾವು ಮಾಡಬೇಕಾಗಿರುವ ಎಲ್ಲದನ್ನು ಮಾಡುವುದಕ್ಕೆ ನಮಗೆ ಬಲ ಬೇಕು, ಅದಕ್ಕಾಗಿ ನಾವು ನಿಮ್ಮನ್ನೇ ನಂಬಿದ್ದೇವೆ. ನಮ್ಮ ಸಾಮರ್ಥ್ಯಕ್ಕಾಗಿ ನಿಮ್ಮನ್ನು ನಂಬಿದ್ದೇವೆ. ಎಲ್ಲರ ಕೈ ಎತ್ತಿ ಹೇಳ್ರಿ, ನಿನ್ನನ್ನೇ ಯೇಸುವೇ, ನಿನ್ನನ್ನೇ ನಾನು ನಂಬಿದ್ದೇನೆ. ನಿನ್ನನ್ನೇ ನಾವು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಬಲದಿಂದ ನಾವು ಪ್ರೀತಿಸುವವರಾಗಿದ್ದೇವೆ ದೇವರೇ. ಐ ಲವ್ ಯು ಜೀಸಸ್ ವಿತ್ ಆಲ್ ಮೈ ಹಾರ್ಟ್, ವಿತ್ ಆಲ್ ಮೈ ಮೈಂಡ್, ವಿತ್ ಆಲ್ ಮೈ ಸೋಲ್. ಯೆಸ್ ಲಾರ್ಡ್, ಎವ್ರಿಬಡಿ ಓಪನ್ ಯುವರ್ ಮೌತ್ ಅಂಡ್ ಟೆಲ್ ದ ಲಾರ್ಡ್, ಲಾರ್ಡ್ ಐ ಲವ್ ಯು with all my heart, with all my mind, with all my soul, with all my strength. ನನ್ನ ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿಂದ, ಪೂರ್ಣ ಬಲದಿಂದ ನಾನು ನಿನ್ನನ್ನು ಪ್ರೀತಿಸುವವನಾಗಿದ್ದೇನೆ. ಎಲ್ಲರಿಗಿಂತ ನಾವು ನಿಮ್ಮನ್ನು ಪ್ರೀತಿಸುವವರಾಗಿದ್ದೇವೆ. ನಮ್ಮನ್ನು ಪರಿಶುದ್ಧಪಡಿಸು ದೇವರೇ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎರಡು ಕೈಗಳನ್ನು ಮೇಲೆ ಎತ್ತಿ ದೇವರನ್ನು ನೋಡಿ ಕೇಳ್ರಿ, ನಮ್ಮನ್ನು ಇನ್ನೂ ಪರಿಶುದ್ಧಪಡಿಸು. ಪರಿಶುದ್ಧ ಉಳ್ಳವನು ಇನ್ನೂ ಪರಿಶುದ್ಧವಾಗಲಿ ಎಂದು ಹೇಳಲ್ಪಟ್ಟಿದೆಯಲ್ಲ ದೇವರೇ. ಹೌದು ಸ್ವಾಮಿ, ನಮ್ಮನ್ನು ಇನ್ನೂ ಪರಿಶುದ್ಧಪಡಿಸು ಎಂದು ನಾವು ಬೇಡುತ್ತೇವೆ. ಈ ತಿಂಗಳು, ಮೇ ತಿಂಗಳು ಪರಿಶುದ್ಧವಾದ ಒಂದು ತಿಂಗಳಾಗಿರಲಿ ದೇವರೇ. ನಿನ್ನ ಬರೋಣಕ್ಕೋಸ್ಕರ ನಮ್ಮನ್ನು ಸಿದ್ಧಪಡಿಸು. ಓ ಯೇಸುವೆ, ಇವತ್ತು ಎಲ್ಲ ಅಂದರೆ ಈ ತಿಂಗಳಲ್ಲಿ ನಿನ್ನ ಬರೋಣ ಇರುವುದಾದರೆ ನೀನು ಬಂದರೆ ನಮ್ಮಲ್ಲಿ ಯಾರು ಕೈ ಬಿಡಲ್ಪಡಬಾರದು, ಒಬ್ಬರು ಕೈ ಬಿಡಲ್ಪಡಬಾರದು. ಹೌದು ಸ್ವಾಮಿ, ನಮ್ಮನ್ನು ಸುತ್ತಲೂ ನಡೆಯುವ ಎಲ್ಲ ಘಟನೆಗಳು ನಿನ್ನ ಬರೋಣಕ್ಕೆ ಒಂದು ಸೂಚನೆಯಾಗಿರುವುದನ್ನು ನಾವು ನೋಡುತ್ತಾ ಇದ್ವಿ. ನೀನು ಅತಿ ಬೇಗನೆ ಬರುತ್ತಾ ಇದೆಯಾ, ಅದಕ್ಕೆ ಬೇಕಾಗಿರುವ ಎಲ್ಲ ಸೂಚನೆಗಳು ನೆರವೇರುತ್ತಾ ಇದೆ. ನಮ್ಮನ್ನು ಸಿದ್ಧಪಡಿಸು ದೇವರೇ. ನಾವು ಯಾವಾಗಲೂ ಸಿದ್ಧರಾಗಿರಬೇಕು, ಸಿದ್ಧರಾಗಿರುವ ಶುದ್ಧರಾಗಿ ನಾವು ಕಾಣಲ್ಪಡಬೇಕು. ಸಹಾಯ ಮಾಡು, ನಮ್ಮನ್ನು ಬಲಪಡಿಸು ದೇವರೇ. ಎಲ್ಲರ ಕೈಯನ್ನು ಪಡೆದುಕೊಳ್ಳುವ ಹಾಗೆ ತೆರೆದು ಇಟ್ಟುಕೊಂಡು ದೇವರ ಬಲವನ್ನು ಹೊಂದಿಕೊಳ್ಳಿರಿ. ಆತನು ನಮ್ಮನ್ನು ಬಲಪಡಿಸುವನು. ನಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತರಾಗಿದ್ದೇವೆ. ಹೌದು, ನಾವು ಮಾಡಬೇಕಾಗಿರುವ ಸೇವೆಗಳು, ಮಾಡಬೇಕಾಗಿರುವ ಕೆಲಸಗಳು, ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ಸೇವೆ ಮಾಡುವವರು ನೀವು ಮಾಡಬೇಕಾಗಿರುವ ಸೇವೆಯಲ್ಲಿ, ನಾವು ಮಾಡಬೇಕಾಗಿರುವ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ನಮಗೆ ಬಲವನ್ನು ಕೊಡುವವನಾಗಿದ್ದಾನೆ. ನಮ್ಮನ್ನು ಬಲಪಡಿಸುವ ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತರಾಗಿದ್ದೇವೆ.
ದೇವರ ಬಲ ನಮ್ಮಲ್ಲಿ ಉಂಟಾಗಲಿ. ಬಲದ ಮೇಲೆ ಬಲ, ಕೃಪೆ ಮೇಲೆ ಕೃಪೆ, ದೇವರ ಮಹಿಮೆ ನಮ್ಮಲ್ಲಿ ಆವರಿಸಿಕೊಂಡಿರಲಿ ಎಂದು ನಾವು ಬೇಡುತ್ತೇವೆ. ಇಸ್ರಾಯೇಲರನ್ನು ಅರಣ್ಯದಲ್ಲಿ ನಡೆಸಿಕೊಂಡು ಬಂದಿದ್ದ ಹಾಗೆ ಈ ದಿನಗಳಲ್ಲಿಯೂ ನಮ್ಮನ್ನು ನಡೆಸು. ಹೌದು ಸ್ವಾಮಿ, ಅರಣ್ಯದ ಮಾರ್ಗದಲ್ಲಿ ನಾವು ಹೋಗುತ್ತಾ ಇದ್ದೇವೆ, ಅರಣ್ಯದ ಹಾದಿಯಲ್ಲಿ ನಾವು ಹೋಗುತ್ತಾ ಇದ್ದೇವೆ. ನಾವು ಸೋತು ಹೋಗುವುದಿಲ್ಲ, ಯಾಕೆಂದರೆ ನಮ್ಮ ಮೇಲೆ ನೀನು ನಿಮ್ಮ ಆವರಣೆಯನ್ನು ಇಟ್ಟುವುದಕ್ಕಾಗಿ ಸ್ತೋತ್ರ ದೇವರೇ. ನಿನ್ನ ಮೇಘದ ಕೆಳಗೆ, ಹೌದು ಸ್ವಾಮಿ, ನಿನ್ನ ಪ್ರಭಾವದ ಕೆಳಗೆ ನಾವು ಕಾಣಲ್ಪಡುತ್ತೇವೆ. ಹೌದು ಸ್ವಾಮಿ, ನಮ್ಮೊಂದಿಗೆ ನೀನು ಮಾತನಾಡು ದೇವರೇ. ನಾವು ನಿಮ್ಮ ಕೈ ಕೆಳಗೆ ಯಾವಾಗಲೂ ಕಾಣಲ್ಪಡುತ್ತೇವೆ. ನೀವು ನಮ್ಮ ದೇವರು, ನೀವು ಪಾಲಿಸುವ ನಿಮ್ಮ ಪ್ರಜೆಗಳು, ನಿಮ್ಮ ಕೈ ಕೆಳಗೆ ಇರುವ ನಿಮ್ಮ ಹಿಂಡುಗಳಾಗಿದ್ದೇವೆ. ಒಳ್ಳೆಯ ಕುರುಬನೇ ನಮ್ಮನ್ನು ನಡೆಸು. ಎಲ್ಲರ ಕೈ ಎತ್ತಿ ಕೇಳ್ರಿ, ದೇವರ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸಿ ಕೊಡೋಣ. ಕೈ ಎತ್ತಿ ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ದೇವರೇ ನಿನ್ನ ಕೈ ಕೆಳಗೆ. ಹೌದು ಸ್ವಾಮಿ, ಮನುಷ್ಯನ ಕೈಯಲ್ಲಿ ನಾನು ಬೀಳದಂತೆ, ಹೌದು ಸ್ವಾಮಿ, ನಿನ್ನ ಕೈ ಕೆಳಗೆ ನಾನು ಬರುತ್ತಾ ಇದ್ದೀನಿ, ನಿನ್ನ ಕೈ ಒಳಗೆ ನಾನು ಇರುತ್ತೀನಿ. ಹೇಳ್ರಿ, ಬಾಯಿ ತೆರೆದು ಹೇಳ್ರಿ, ನಿನ್ನ ಕೈ ಕೆಳಗೆ, ನಿನ್ನ ಕೈ ಒಳಗೆ ನನ್ನನ್ನು ನಡೆಸು, ಮುಂದೆ ಸಾಗಿಸು. ನಮ್ಮ ಪ್ರತಿಯೊಬ್ಬರನ್ನು, ನಮ್ಮ ಕುಟುಂಬಗಳನ್ನು ನೀನೇ ಆಶೀರ್ವದಿಸಬೇಕೆಂದಾಗಿ ನಾವು ಬೇಡುತ್ತೇವೆ. ಎಲ್ಲ ಸೈತನ ಕ್ರಿಯೆಗಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲರೂ ವೈರಾಗ್ಯದಿಂದ ಹೇಳ್ರಿ, ವೈರಾಗ್ಯದಿಂದ ಹೇಳ್ರಿ, ಅಕ್ಕಿಂದ ಜೋರಾಗಿ ಹೇಳ್ರಿ, ಯೇಸುವಿನ ನಾಮದಲ್ಲಿ ನಮಗೆ ಅಧಿಕಾರ ಉಂಟು, ಯೇಸುವಿನ ನಾಮದಲ್ಲಿ ಎಂದು ಎಲ್ಲರೂ ಬಾಯಿ ತೆರೆದು ಹೇಳ್ರಿ. ನಮಗೆ ವಿರೋಧವಾಗಿರುವ ಎಲ್ಲ ದುರಾತ್ಮ ಶಕ್ತಿಗಳು ಲಯವಾಗಲಿ. ನಮಗೆ ವಿರೋಧವಾಗಿ ಸೈತನು ಇಟ್ಟಿರುವ ಎಲ್ಲ ಆಯುಧಗಳು ಯಾವುದೇ ಕೆಲಸಕ್ಕೆ ಬರದಂತೆ, ಅದೆಲ್ಲವೂ ಸಫಲವಾಗದಂತೆ ಅದೆಲ್ಲ ಲಯವಾಗಲಿ ಎಂದು ನಾವು ಬೇಡುತ್ತೇವೆ. ಸೈತನ ಶಕ್ತಿಗಳನ್ನು ನಾಶ ಮಾಡುವ ದೇವರ ಬೆಂಕಿ ಇಳಿದು ಬರಲಿ. ಓ ರಾಬಾ ಶಂಕ ಬಾರ ದಿಕಾನಲ ರಾಮಾದಿ ಬೋಧುರಿ ದಿಯಾನ ಮಲರಬಾ. ತುಂಬಿಸಲ್ಪಡಲಿ. ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಎವ್ರಿಬಡಿ ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ತುಂಬಿಸಲ್ಪಡರಿ, ತುಂಬಿಸಿರಿ. ದೇವರು ನಮ್ಮನ್ನು ತುಂಬಿಸುವವನಾಗಿದ್ದಾನೆ. ತುಂಬಿಸು ದೇವರೇ. ಹೌದು ಸ್ವಾಮಿ, ನಮ್ಮ ಪ್ರತಿಯೊಬ್ಬರ ಪಾತ್ರೆಗಳು ತುಂಬಿ ಒರೆಸುವುದಾಗಿರಬೇಕು. ನಾವು ದೇವರೇ ನಮ್ಮನ್ನು ಸುತ್ತಲಿರುವ ಜನರಿಗೆ ಆಶೀರ್ವಾದವಾಗಿರಬೇಕು. ನಾವು ಯಾರ ಬಳಿಗೆ ಮಾತನಾಡುವುದಾದರೂ ಅವರಿಗೆ ಆದರಣೆ ಆಗಬೇಕಪ್ಪ. ಹೌದು ಸ್ವಾಮಿ, ಅನೇಕರು ದುಃಖದಲ್ಲಿದ್ದಾರೆ, ಕಣ್ಣೀರಲ್ಲಿದ್ದಾರೆ, ವೇತನೆಯಲ್ಲಿದ್ದಾರೆ, ಹಿಂಸೆಯಲ್ಲಿದ್ದಾರೆ. ಅವರಿಗೆ ನಾವು ಆಡುವ ಮಾತುಗಳು ಆದರಣೆಯಾಗಿರಬೇಕಪ್ಪ. Help us, Lord, to speak words of comfort, Lord, to the people who are in sorrow, to the people who are in tears. ತಮ್ಮ ಪ್ರಿಯರನ್ನು ಕಳೆದುಕೊಂಡು ದುಃಖದಿಂದ ಇರುವ ಜನರಿಗೆ ಆದರಣೆಯನ್ನು ಕೊಡುವ ಮಾತುಗಳು, ವಿಶ್ರಾಂತಿ ಕೊಡುವ ಮಾತುಗಳು ನಮ್ಮ ಬಾಯಿಂದ ಬರಬೇಕಪ್ಪ. ಅಂತ ಕೃಪೆಯನ್ನು ನಮಗೆ ಅನುಗ್ರಹಿಸು, ಆಶೀರ್ವದಿಸು, ನಿಮ್ಮ ಜನರನ್ನು ಮುನ್ನಡೆಸು, ಸಹಾಯ ಮಾಡು ಎಂದು ನಾವು ಬೇಡುತ್ತೇವೆ. ಯೇಸು ರಕ್ತಕ್ಕೆ ಜಯ. ಯೇಸು ಕ್ರಿಸ್ತನ ನಾಮದಲ್ಲಿ ಯಾವಾಗಲೂ ನಮಗೆ ಜಯ ಕೊಡುವ ದೇವರಿಗೆ ಸ್ತೋತ್ರ. ಸ್ತುತಿಗನ ಮಾನ ಮಹಿಮೆ ನಿನಗೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೆನ್, ಆಮೆನ್. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಹೊಸ ತಿಂಗಳಲ್ಲಿ ದೇವರು ನಮಗೆ ಹೊಸ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ ಪ್ರಿಯರೇ. ಹೌದು, ಹೊಸ ಸವಾಲುಗಳನ್ನು ನಾವು ನೋಡುತ್ತಾ ಇದ್ದೀವಿ, ಹೊಸ ಸಮಸ್ಯೆಗಳನ್ನು ನೋಡುತ್ತಾ ಇದ್ದೀವಿ, ಹೊಸದಾಗಿ ಏನೇನೋ ಬರ್ತಾ ಇದೆ. ಆದರೂ ದೇವರು ತನ್ನ ಜನರ ಸಂಗಡ ಇರ್ತಾನೆ. ಧೈರ್ಯವಾಗಿರ್ರಿ, ಕ್ರಿಸ್ತನಲ್ಲಿ ಬಲ ಹೊಂದಿ ದೃಢವಾಗಿರ್ರಿ. ಈ ತಿಂಗಳ ವಾಗ್ದಾನವನ್ನು ನಾವು ಈಗ ಓದಲಿಕ್ಕಿದ್ದೇವೆ. ನಾವೆಲ್ಲರೂ ಬೈಬಲ್ ಇರುವವರು ತೆಗೆದುಕೊಳ್ಳ್ರಿ, ಇಲ್ಲಾಂದರೆ ನಾನು ಹೇಳುವುದನ್ನು ಕೇಳ್ರಿ, ಇಲ್ಲಾಂದರೆ ಸ್ಕ್ರೀನ್ನಲ್ಲಿ ಈ ವಾಕ್ಯವನ್ನು ಹಾಕುವಾಗ ಅದನ್ನು ನೋಡ್ರಿ. ಈ ತಿಂಗಳ ವಾಗ್ದಾನ ಇಬ್ರಾಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 35ನೇ ವಾಕ್ಯ. ಹೀಬ್ರೂಸ್ ಚಾಪ್ಟರ್ 10 ವರ್ಸ್ 35. ಕಳೆದ ದಿನಗಳಲ್ಲಿ ಅನೇಕರು ವೇದನೆಯಲ್ಲಿ, ದುಃಖದಲ್ಲಿ, ಕಷ್ಟದಲ್ಲಿ, ಭಯದಲ್ಲಿ ಇರುವಾಗ ಫೋನ್ ಮಾಡುವವರೆಲ್ಲರೂ ಹೇಳುವ ಒಂದೊಂದು ಮಾತುಗಳು ನಮ್ಮ ಹೃದಯವನ್ನು ಮುರಿದೋಗುವುದಕ್ಕೆ ಮಾಡಿತ್ತು. ಚಿಂತೆಯಿಂದ ಪ್ರಾರ್ಥನೆ ಮಾಡುತ್ತಾ ಇದ್ದೆ. ಅವಾಗ ದೇವರ ಹತ್ರ ಒಂದು ಮಾತಕ್ಕೋಸ್ಕರ ನಾನು ಕೇಳಿದೆ. ದೇವರು ಈ ಮಾತನ್ನು ಕೊಟ್ಟನು, ಅದನ್ನೇ ಈ ತಿಂಗಳ ವಾಗ್ದಾನವಾಗಿ ನಾನು ತೆಗೆದುಕೊಂಡೆ. ಇಬ್ರಾಯರಿಗೆ 10ನೇ ಅಧ್ಯಾಯ 35ನೇ ವಾಕ್ಯ ಈ ರೀತಿ ಹೇಳುತ್ತದೆ: ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಮಹಾ ಪ್ರತಿಫಲ ಉಂಟು. ಈ ತಿಂಗಳ ಆಶೀರ್ವಾದ ಮಹಾ ಪ್ರತಿಫಲವನ್ನು ಕೊಡುವ ಧೈರ್ಯ. ತಮಿಳಲ್ಲಿ ಈ ರೀತಿ ಹೇಳಲ್ಪಟ್ಟಿದೆ: ಮಿಗುಂದ ಬಲனுக்கு ஏதுவான தைரியத்தை விட்டு விடாதீர்கள். ಮಿಗುಂದ ಬಲனுக்கு ஏதுவான ಧೈರ್ಯ, ಮಹಾ ಪ್ರತಿಫಲವನ್ನು ಕೊಡುವ ಧೈರ್ಯ. ಇಬ್ರಾಯರಿಗೆ ಬರೆದ ಪತ್ರಿಕೆಯವನು ಈ ರೀತಿ ಹೇಳುವುದಕ್ಕೆ ಕಾರಣ, ನಮ್ಮ ದೇವರು ನಮಗೆ ಧೈರ್ಯವನ್ನು ಕೊಟ್ಟು ನಮ್ಮನ್ನು ಮುಂದೆ ಸಾಗಿಸುವವನಾಗಿದ್ದಾನೆ.
ಕ್ರೈಸ್ತ ಜೀವಿತದ ಬಗ್ಗೆ, ಆತ್ಮೀಕ ಜೀವಿತದ ಬಗ್ಗೆ ಬೈಬಲ್ ಪೂರ್ತಿ ನಾವು ಓದುವಾಗ ಒಂದು ವಿಷಯ ನಮಗೆ ಗೊತ್ತಾಗಬಹುದು. ಕ್ರೈಸ್ತ ಜೀವಿತ, ಆತ್ಮೀಕ ಜೀವಿತ ಒಂದು ಹೋರಾಟಕ್ಕೆ ಹೋಲಿಕೆಯಾಗಿ ಹಳೆಯ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ನಾವು ಆ ರೀತಿ ನಾವು ನೋಡುವವರಾಗಿದ್ದೇವೆ. ಯೇಸು ಕ್ರಿಸ್ತನು ಕೂಡ ಅದರ ಬಗ್ಗೆ ಹೇಳಿದ್ದಾನೆ. ಯೇಸು ಕ್ರಿಸ್ತನ ಶಿಷ್ಯರು ಹೇಳಿದ್ದಾರೆ, ಅಪೊಸ್ತಲನಾದ ಪೌಲನು ಹೇಳಿದ್ದಾನೆ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. 1 ತಿಮೋಥೆಯು 1ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಪೌಲನು ತಿಮೋಥೆಯನ್ನು ನೋಡಿ ಹೇಳುತ್ತಾನೆ. 1 Timothy chapter 1 verse 18, ನೀನು ಧೈರ್ಯಕೊಂಡು ಕ್ರೈಸ್ತರ ದಿವ್ಯ ಯುದ್ಧವನ್ನು ನಡೆಸಬೇಕೆಂದು ನಿನಗೆ ಆಜ್ಞಾಪನೆ ಮಾಡುತ್ತೇನೆ. ಕ್ರೈಸ್ತ ಜೀವಿತ ಒಂದು ಯುದ್ಧಕ್ಕೆ ಹೋಲಿಕೆಯಾಗಿ ನಾವು ನೋಡುತ್ತೇವೆ. ಹೌದು, ಆತ್ಮೀಯ ಜೀವಿತದಲ್ಲಿ ಹೋರಾಟಗಳು ಉಂಟು. ನಾವು ದೇವರ ರಾಜ್ಯದಲ್ಲಿ ಇರುವಾಗ ಸೈತನ ರಾಜ್ಯ ಅದಕ್ಕೆ ಎದುರಾಗಿ ಇರುತ್ತದೆ. ನಾವು ದೇವರಲ್ಲಿ ಬೆಳೆಯುವಾಗ, ದೇವರಲ್ಲಿ ಆಶೀರ್ವದಿಸಲ್ಪಡುವಾಗ, ಕ್ರಿಸ್ತನಲ್ಲಿ ಇರುವಾಗ ಸೈತನಿಗೆ ಸಂತೋಷ ಇರುವುದಿಲ್ಲ. ಯೇಸು ಕ್ರಿಸ್ತನಿಗೆ ವಿರೋಧವಾಗಿ ಯೇಸು ಕ್ರಿಸ್ತನನ್ನೇ ಶೋಧಿಸುವುದಕ್ಕೋಸ್ಕರ ಸೈತನು ಬಂದರೆ ನಿಮ್ಮನ್ನು ಬಿಡುವುದಿಲ್ಲ. ಈ ದಿನಗಳಲ್ಲಿ ನಮಗೆ ಬೇಕಾಗಿರುವ ಒಂದು ಧೈರ್ಯ. ಕೊರೋನಾ ಬಗ್ಗೆ ಕೆಲವು ಡಾಕ್ಟರ್ಗಳು ಹೇಳುವುದನ್ನು ನಾನು ಕೇಳುತ್ತಾ ಇದ್ದೆ. ನನಗೆ ಮೆಡಿಕಲ್ ಲೈನಲ್ಲಿ ಮೆಡಿಸಿನ್ ಬಗ್ಗೆ ಹೆಚ್ಚು ನನಗೆ ವಿದ್ಯೆ ಇಲ್ಲ, ನನಗೆ ಹೆಚ್ಚು ತಿಳುವಳಿಕೆನೂ ಇಲ್ಲ. ಆದರೆ ಡಾಕ್ಟರ್ಗಳು ಹೇಳುವುದನ್ನು ನಾನು ಕೇಳಿದ್ದೀನಿ. ವೈರಸ್ ಕೊಲ್ಲುವುದಕ್ಕಿಂತ ಹೆಚ್ಚಾಗಿ ಜನರು ಸಾಯುವುದು ಭಯದಿಂದಲೇ, ಹೆದರಿಕೆಯಿಂದಲೇ. ಹೌದು, ಭಯ ಬಂದಾಗ ಉಸಿರಾಡುವುದಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಕಷ್ಟವಾಗುತ್ತದೆ. ಭಯ ಬಡುವಾಗ ಎಂತ ನಾವೆಲ್ಲರೂ ಉಸಿರಾಡುವುದಕ್ಕೆ ಭಯ ಆಗುತ್ತದೆ. ಅನೇಕರು ಈ ಭಯದಿಂದಲೇ ಸತ್ತು ಹೋಗ್ತಾ ಇದ್ದಾರೆ. ದೇವರ ಮಕ್ಕಳೇ, ನಮಗೆ ದೇವರು ಕೊಡುವ ಉತ್ತಮವಾದ ಒಂದು ಆಶೀರ್ವಾದವನ್ನು ನೋಡ್ರಿ, ಮಹಾಪ್ರತಿಫಲ ಕೊಡುವ ಧೈರ್ಯ. ಬೈಬಲ್ ಪೂರ್ತಿ ದೇವರು ತನ್ನ ಸೇವಕರುಗಳಿಗೆ, ತನ್ನ ಜನರಿಗೆ, ತನ್ನ ಮಕ್ಕಳಿಗೆ ಧೈರ್ಯ ಕೊಟ್ಟು ಅವರನ್ನು ಧೈರ್ಯಪಡಿಸಿ ಮುಂದೆ ನಡೆಸಿರುವುದನ್ನು ಹೇರಾಳವಾದ ಉದಾಹರಣೆಗಳನ್ನು ನಾವು ನೋಡಬಹುದು. ಬೈಬಲ್ ಪೂರ್ತಿ ಅನೇಕ ಉದಾಹರಣೆ ಇದೆ. ಅಬ್ರಹಾಮನ ಬಗ್ಗೆ ನಾವು ನೋಡುತ್ತೇವೆ. ಅವನು ಭಯಪಟ್ಟ ಪರಿಸ್ಥಿತಿಗಳು ಉಂಟು. ದೇವರು ಅವನಿಗೆ ದೊಡ್ಡ ದೊಡ್ಡ ವಾಗ್ದಾನಗಳನ್ನು ಕೊಟ್ಟನು. ದೇವರು ಅವನೊಂದಿಗೆ ಮಾತನಾಡಿದನು, ಒಂದು ಸ್ನೇಹಿತನ ಹಾಗೆ ಮಾತನಾಡಿದನು. ಅಬ್ರಹಾಮನಿಗೆ ಗೊತ್ತಿಲ್ಲದೆ ಅವನಿಗೆ ಮರೆಯಾಗಿ ನಾನು ಏನು ಮಾಡುವುದಿಲ್ಲ ಅಂತ ರಹಸ್ಯಗಳನ್ನು ಕೂಡ ಅಬ್ರಹಾಮನಿಗೆ ದೇವರು ತಿಳಿಸಿದನು. ದೊಡ್ಡ ದೊಡ್ಡ ವಾಗ್ದಾನಗಳನ್ನು ಕೊಟ್ಟಿದನು. ಆದರೂ ಅವನ ಜೀವಿತದಲ್ಲಿ ಭಯಪಡುವ ಪರಿಸ್ಥಿತಿಗಳು ಬಂದಿತ್ತು. ಅಂತಹ ಪರಿಸ್ಥಿತಿಗಳಲ್ಲಿ ಅವನು ಸುಳ್ಳು ಕೂಡ ಹೇಳ್ಬಿಟ್ಟ. ಆದರೂ ದೇವರು ಅವನನ್ನು ಕೈಬಿಟ್ಟಿಲ್ಲ. ಅಬ್ರಹಾಮನೇ, ನಾನು ನಿನ್ನ ಸಂಗಡ ಇರ್ತೀನಿ ಎಂದು ಅವನನ್ನು ಬಲಪಡಿಸಿ, ಧೈರ್ಯಪಡಿಸಿ, ಮುನ್ನಡೆಸಿ, ಅವನಿಗೆ ದೇವರು ಕೊಟ್ಟಿದ್ದ ವಾಗ್ದಾನಗಳನ್ನು ನೆರವೇರಿಸಿ, ಅವನನ್ನು ಆಕಾಶದ ನಕ್ಷತ್ರಗಳ ಹಾಗೆ ದೇವರು ಅವನ ಸಂಧಾನವನ್ನು ಈ ದಿನವರೆಗೂ ಅಭಿವೃದ್ಧಿಪಡಿಸಿ ಇರುವುದನ್ನು ನಾವು ನೋಡುತ್ತಾ ಇದ್ದೀವಿ. ಅದೇ ರೀತಿ ಮೋಶೆಯನ್ನು ಬಗ್ಗೆ ನಾವು ನೋಡುತ್ತೇವೆ. ಚಿಕ್ಕ ಕೂಸಾಗಿರುವಾಗಲೇ ದೇವರು ಅವನನ್ನು ಆರಿಸಿಕೊಂಡು ಅವನ ಮೇಲೆ ದೇವರ ಕೈ ಇತ್ತು ಅವನನ್ನು ಕಾಪಾಡಿ, ದೇವರು ಅವನನ್ನು ಅರಮನೆಯಲ್ಲಿ ಇಟ್ಟು ಸಾಕಿದನು. ಅವನು ದೊಡ್ಡ ಒಂದು ಸ್ಥಿತಿಗೆ ಅವನು ಎತ್ತಲ್ಪಟ್ಟನು. ಆದರೂ ಅವನ ಕೋಪದ ಸ್ವಭಾವದಿಂದ ಅವನು ಕೊಲೆ ಮಾಡಿ ಮತ್ತೆ ದೇಶವನ್ನು ಬಿಟ್ಟೆ ಓಡಿ ಹೋಗಬೇಕಾಯಿತು. ಐಗುಪ್ತ ದೇಶದಿಂದ ಅವನು ಮಿದ್ಯಾನ್ಯರ ದೇಶಕ್ಕೆ ಹೋಗಿ ಭಯದಿಂದ ಓಡಿ ಹೋಗಿಬಿಟ್ಟ. ಭಯದಲ್ಲಿ ಇದ್ದ ಅವನನ್ನು ದೇವರು ಕೈ ಬಿಟ್ಟಿಲ್ಲ. ಅವನನ್ನು ಹುಡುಕಿ ಓದಿ ಅವನನ್ನು ಬಲಪಡಿಸಿ, ಅವನನ್ನು ಧೈರ್ಯಪಡಿಸಿ, ಅವನಿಗೂ ದರ್ಶನವನ್ನು ಕೊಟ್ಟು, ವಾಗ್ದಾನವನ್ನು ಕೊಟ್ಟು, ಸಹಾಯಕನಾಗಿ ಆರೋನನ್ನು ಕೊಟ್ಟು, ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಅವನನ್ನು ದೇವರು ಉಪಯೋಗಿಸಿ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಬರುವುದಕ್ಕೆ ದೇವರನ್ನು ಉಪಯೋಗಿಸಿಲ್ವಾ? ಗಿದ್ಯೋನ ಬಗ್ಗೆ ನಾವು ಬೈಬಲಲ್ಲಿ ಓದುತ್ತೇವೆ. ಗಿದ್ಯೋನನು ಭಯದಿಂದ, ಅವನ ಬಗ್ಗೆ ಹೇಳಲ್ಪಟ್ಟಿದೆ, ಮಿದ್ಯಾನ್ಯರಿಗೆ ಭಯಪಟ್ಟದ್ದರಿಂದ ಅವನು ದ್ರಾಕ್ಷೆಯ ಆಲೆಯ ಮರೆಯಲ್ಲಿ ಗೋಧಿಯನ್ನು ಒಡೆಯುತ್ತಿದ್ದನು. ಭಯದಿಂದ ಈ ರೀತಿ ಅವನನ್ನು ದೇವರು ಕರೆದು, ಅವನನ್ನು ಪರಾಕ್ರಮಶಾಲಿ ಎಂದು ಕರೆದು ಅವನನ್ನು ಬಲಪಡಿಸಿ ಮಿದ್ಯಾನ್ಯರ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕೆ ದೇವರು ಅವನನ್ನು ಉಪಯೋಗಿಸಿದನು. ದೊಡ್ಡ ದೊಡ್ಡ ಅದ್ಭುತಗಳನ್ನು ಅವನ ಮೂಲಕವಾಗಿ ಮಾಡಿದನು. ಇಸ್ರಾಯೇಲರ ರಕ್ಷಕನಾಗಿ ದೇವರು ಅವನನ್ನು ಉಪಯೋಗಿಸಿದನು. ಎಲಿಯನ ಬಗ್ಗೆ ನಾವು ನೋಡುತ್ತೇವೆ. ಆಕಾಶದಿಂದ ಬೆಂಕಿಯನ್ನು ತರಿಸಿದವನು. ಆ ದಿನದಲ್ಲಿ ಎಲ್ಲ ಜನರು ಯೇಸುವೇ ದೇವರು, ಯೆಹೋವ ದೇವರೇ ದೇವರು ಎಂದು ಎಲ್ಲರೂ ಹೇಳುವ ಹಾಗೆ ಎಲ್ಲರ ಬಾಯಿಂದ ಯೆಹೋವನೇ ದೇವರು ಎಂದು ಅರಿಕೆ ಮಾಡುವಷ್ಟು
ದೇವರ ಕೈಯಿಂದ ಉಪಯೋಗಿಸಲ್ಪಟ್ಟ ಒಂದು ದೇವರ ಮನುಷ್ಯನು, ಆಕಾಶದಿಂದ ಬೆಂಕಿಯನ್ನು ಇಳಿಸಿದವನು. ಎಸಬೇಲೆಂಬ ಒಂದು ಹೆಂಗಸು ಹೇಳಿದ ಮಾತಿಗೆ ಭಯಪಟ್ಟು ಓಡಿ ಹೋಗಿದ್ದ. ಓಡಿ ಹೋಗಿ, ಸಾಕು ದೇವರೇ, ನನ್ನ ಪ್ರಾಣವನ್ನು ತೆಗೆದುಕೋ ಎಂದು ಹೇಳಿದನು. ಆಮೇಲೆ ಅವನು ಹೋಗಿಬಿಟ್ಟು ಒಂದು ಗೆವಿಯಲ್ಲಿ ಮಚ್ಚಿಟ್ಟುಕೊಂಡಿದ್ದನು ಭಯದಿಂದ. ಆದರೂ ದೇವರು ಅವನನ್ನು ಹುಡುಕಿ ಹೋಗಿ ಅವನನ್ನು ಧೈರ್ಯಪಡಿಸಿ, ಎಲಿಯನೇ, ಇಲ್ಲಿ ಏನು ನಿನ್ನ ಕೆಲಸ, ಇನ್ನು ಏನು ಮಾಡ್ತಾ ಇದೆಯಾ, ಹೊರಗೆ ಬಾ, ನನ್ನ ಸಾನ್ನಿಧ್ಯದಲ್ಲಿ ಬಂದು ನನ್ನ ಮುಂದೆ ನಿಂತುಕೋ ಎಂದು ಹೇಳಿ ಅವನನ್ನು ಬಲಪಡಿಸಿ ಅವನೊಂದಿಗೆ ಮಾತನಾಡಿ ಅವನು ಮಾಡಬೇಕಾಗಿರುವ ದೊಡ್ಡ ದೊಡ್ಡ ಸೇವೆಗಳ ಬಗ್ಗೆ ಅವನಿಗೆ ಹೇಳಿ, ಭಯದಿಂದ ಇದ್ದ ಅವನನ್ನು ಕೂಡ ಮುಂದಿನ ದಿನಗಳಲ್ಲಿ ದೇವರು ಉಪಯೋಗಿಸಿದನು. ಇವತ್ತು ಯಾರೋ ಹೇಳಿದ ಮಾತಿನಿಂದ ನೀವು ಭಯದಿಂದ ಕಾಣಲ್ಪಡಬಹುದು. ಟಿವಿಯಲ್ಲಿ ಯಾರೋ ಹೇಳಿದ ಮಾತುಗಳು, ನ್ಯೂಸ್ ರೀಡರ್ ಹೇಳಿದ ಮಾತುಗಳು, ನ್ಯೂಸ್ ಪೇಪರಲ್ಲಿ ಓದಿದ ಕಾರ್ಯಗಳು, ಯಾವುದೋ ಒಂದು ಕಾರಣದಿಂದ ಭಯದಿಂದ ನೀವು ಕಾಣಲ್ಪಡಬಹುದು. ಈ ತಿಂಗಳ ವಾಗ್ದಾನ ಮಹಾ ಪ್ರತಿಫಲ ಕೊಡುವ ಧೈರ್ಯವನ್ನು ದೇವರು ನಮಗೆ ವಾಗ್ದಾನ ಮಾಡಿದ್ದಾನೆ. ಅದನ್ನು ಬಿಟ್ಟು ಬಿಡಬೇಡಿರಿ. ಬೈಬಲ್ ಪೂರ್ತಿ ಇನ್ನೂ ಅನೇಕ ಉದಾಹರಣೆ ಹೇಳ್ಬಹುದು. ಏಸ್ತರಳನ್ನ ಬಗ್ಗೆ ನಾವು ನೋಡುತ್ತೇವೆ. ಏಸ್ತರಳು ಹೆಂಗೆ ಒಂದು ಅನಾಥೆ ಹೆಂಗಸ್ಸು, ಅನಾಥೆ ಹುಡುಗಿ. ದೇವರು ಅವಳನ್ನು ಆಶೀರ್ವದಿಸಿ ಹೆಚ್ಚಿಸಿ ರಾಣಿಯಾಗಿ ದೇವರು ಬದಲಾಗಿಸಿದನು, ಹೆಚ್ಚಿಸಿದನು. ಅರಮನೆಯಲ್ಲಿ ರಾಣಿಯಾಗಿ ಇರುವಾಗಲೂ ಕೂಡ ಅವಳಿಗೆ ಭಯ ಇತ್ತು. ಆ ದಿನಗಳಲ್ಲಿ ಯಹೂದಿಯರೆಲ್ಲರನ್ನು ಸಾಯಿಸಿಬಿಡಬೇಕಂತಾಗಿ ಹಾಮಾನನು ಎಂಬ ಒಂದು ವ್ಯಕ್ತಿ ಯೋಜನೆ ಮಾಡುತ್ತಾ ಇದ್ದಾಗ ಮೊರ್ದೆಗಾಯಿ ಬಂದು ಅದನ್ನು ಎಸ್ತರಳಿಗೆ ತಿಳಿಸಿದಾಗ ಆರಂಭದಲ್ಲಿ ಇವಳು ಭಯದಿಂದ ಇದ್ದಳು. ಅವಳು ಹೇಳಿದಳು, ಅಯ್ಯೋ, ನಾನು ಹೇಗೆ ಹೋಗಿ ಅರಸನ ಮುಂದೆ ಮಾತನಾಡುವುದು, ಅರಸನು ಸಾಯಿಸಿಬಿಡ್ತಾನಲ್ಲ ಎಂದು ಮರಣಕ್ಕೆ ಭಯಪಟ್ಟಳು. ಮರಣದ ಭಯ. ನಾನು ಹೇಳಿದ ಎಲ್ಲ ವ್ಯಕ್ತಿಗಳನ್ನು ನೋಡ್ರಿ, ಎಲ್ಲರಿಗೂ ಮರಣದ ಭಯ. ಮೋಶೆಯಾಗಿರ್ಲಿ, ಗಿದ್ಯೋನಾಗಿರ್ಲಿ, ಎಲಿಯನಾಗಿರ್ಲಿ, ಏಸ್ತ್ರಳಾಗಿರ್ಲಿ. ಯೇಸುವಿನ ಶಿಷ್ಯರೇ ಹೇಗೆ? 12 ಶಿಷ್ಯರು 3.5 ವರ್ಷ ಯೇಸು ಕ್ರಿಸ್ತನ ಜೊತೆಯೇ ಇದ್ದವರು. ಯೇಸು ಕ್ರಿಸ್ತನನ್ನು ಹಿಡಿದುಕೊಂಡು ಹೋಗಿದ್ದಾಗ, ಶಿಲುಬೆಯಲ್ಲಿ ಹಾಕಿದಾಗ ಯೇಸು ಕ್ರಿಸ್ತನ ಮರಣದ ಮೇಲೆ ಇವರೆಲ್ಲರೂ ಭಯದಿಂದ ಕುಳಿತುಕೊಂಡಿದ್ದರು. ಫುಲ್ ಲಾಕ್ಡೌನ್. ಎಲ್ಲೂ ಹೋಗಲ್ಲ, ಮನೆ ಬಿಟ್ಟು ಕಂಪ್ಲೀಟ್ ಲಾಕ್ಡೌನ್ ಅಲ್ಲಿ ಭಯದಿಂದ ಕಾಣಲ್ಪಟ್ಟರು. ಯಾಕಂದ್ರೆ ಯೇಸುವನ್ನು ಸಾಯಿಸಿದ ಹಾಗೆ ಇವರನ್ನು ಕೂಡ ಸಾಯಿಸಿಬಿಡ್ತಾರೋ ಎಂಬ ಮರಣದ ಭಯ. ಇವತ್ತು ಅನೇಕರಿಗೆ ಅನೇಕ ವಿಧವಾದ ಭಯಗಳು ಕಾಣಲ್ಪಡಬಹುದು. ಬೈಬಲನ್ನು ಓದುತ್ತಾ ಇದ್ದಾಗ ಒಂದು ಕಾರ್ಯ ನಾನು ತಿಳಿದುಕೊಂಡೆ. ದೇವರು ಧೈರ್ಯಶಾಲಿಗಳನ್ನು ಮಾತ್ರ ಆರಿಸಿಕೊಂಡಿಲ್ಲ, ಭಯದಿಂದ ಇರುವವರನ್ನು ಕೂಡ ದೇವರು ಆರಿಸಿಕೊಳ್ಳುತ್ತಾನೆ. ಇವತ್ತು ನೀವು ಎಂಥ ಭಯದಿಂದ ಇರುವುದಾದರೂ ದೇವರ ಸೇವಕನಾದ ನಾನು ನಿಮ್ಮನ್ನು ನೋಡಿ ಹೇಳುತ್ತೇನೆ, ಪ್ರಿಯ ದೇವರ ಮಕ್ಕಳೇ, ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ನೀನು ದೇವರು ಆದುಕೊಂಡ ಜನಾಂಗವು. ಹೌದು, ಭಯದಿಂದ ಇದೆಯಾ, ಬಿಡಪ್ಪ, ಬೇರೆ ಯಾರಾದರೂ ನೋಡೋಣ, ಧೈರ್ಯಶಾಲಿಗಳನ್ನು ನೋಡೋಣ ಎಂದು ದೇವರು ಹೋಗಿಲ್ಲ. ಭಯದಿಂದ ಇರುವವರನ್ನು ಹುಡುಕಿ ಬಂದು ಅವರನ್ನು ಧೈರ್ಯಪಡಿಸಿ ಅವರನ್ನು ಉಪಯೋಗಿಸಿದ್ದನ್ನು ಬೈಬಲಲ್ಲಿ ನಾವು ನೋಡುತ್ತೇವೆ. ಅನೇಕ ಉದಾಹರಣೆಗಳನ್ನು ನಾವು ನೋಡಬಹುದು. ಅದಕ್ಕಾಗಿಯೇ ಮತ್ತೆ ಮತ್ತೆ ಬೈಬಲಲ್ಲಿ ಇರುವ ಒಂದು ವಾಗ್ದಾನಗಳಲ್ಲಿ ಒಂದು, ಭಯಪಡಬೇಡ, ಭಯಪಡಬೇಡ. ಒಂದು ದೇವರ ಸೇವಕರು ಹೇಳಿದರು, ಭಯಪಡಬೇಡ ಎಂಬ ಮಾತು 366 ಸಾರಿ ಬೈಬಲಲ್ಲಿ ಹೇಳಲ್ಪಟ್ಟಿದಂತೆ. ವರ್ಷದಲ್ಲಿ 365 ದಿನಗಳು. ಆದರೂ 366 ಸಾರಿ ಮತ್ತೆ ಮತ್ತೆ ಭಯಪಡಬೇಡ ಎಂದು ಹೇಳಲ್ಪಟ್ಟಿರುವ ಉದ್ದೇಶ ಏನೆಂದರೆ, ದೇವರ ಜನರು ಧೈರ್ಯದಿಂದ ಜೀವನ ಮಾಡಬೇಕು. ಅದೇ ರೀತಿ ಬೈಬಲಲ್ಲಿ ಮತ್ತೆ ಮತ್ತೆ ಹೇಳುವ ಇನ್ನೊಂದು ಒಂದು ಮಾತು ಏನೆಂದರೆ, ನಾನು ನಿನ್ನ ಸಂಗಡ ಇರುತ್ತೇನೆ. ದೇವರು ಹೇಳುತ್ತಾನೆ. ಅನೇಕ ದೇವರ ಮಕ್ಕಳನ್ನು ನೋಡಿ ದೇವರು ಹೇಳಿದ್ದಾನೆ, ಇವತ್ತು ಕೂಡ ನಮ್ಮ ಸಂಗಡ ದೇವರಿದ್ದಾನೆ. ಪ್ರಿಯರೇ, ಹೌದು, ಎಲ್ಲರಿಗೂ ನಡೆಯುವ ಹಾಗೆ ಕೆಲವು ಘಟನೆಗಳು ನಮಗೂ ನಡೆಯುತ್ತದೆ. ಎಲ್ಲರಿಗೂ ಬರುವ ಸಮಸ್ಯೆಗಳು ನಮಗೆ ಬರುತ್ತದೆ. ಆದರೆ ಇತರರಿಗೂ ನಮಗಿರುವ ಒಂದು ವ್ಯತ್ಯಾಸ ಏನೆಂದರೆ, ದೇವರ ಮಕ್ಕಳಿಗಿರುವ ಒಂದು ಧೈರ್ಯ, ದೇವರು ನಮ್ಮ ಸಂಗಡ ಇದ್ದಾನೆ, ಆತನು ಎಲ್ಲದನ್ನು ನೋಡಿಕೊಳ್ಳುತ್ತಾನೆ. ಯೆಹೋವ ಶಮ್ಮ, ಗಾಡ್ ಇಸ್ ವಿತ್ ಅಸ್. ದೇವರು ನಮ್ಮ ಸಂಗಡ ಇದ್ದಾನೆ. ಈಗ ಧೈರ್ಯಪಡಿಸುವ ದೇವರು ನಮ್ಮ ದೇವರೆಂದು ನಾನು ಹೇಳಿದೆ. ಲೋಕದಲ್ಲಿ ಜನರು ಭಯಪಡಬೇಡ, ಧೈರ್ಯವಾಗಿರ್ರಿ ಎಂದು ಮಾತ್ರ ಹೇಳ್ತಾರೆ. ಡಾಕ್ಟರ್ಗಳು ಹೇಳುವುದನ್ನು ಕೂಡ ನಾನು ಕೇಳಿದ್ದೀನಿ, ಸಣ್ಣ ಪುಟ್ಟ ಚಿಕ್ಕ ಚಿಕ್ಕ ವಿಡಿಯೋಗಳಲ್ಲಿ. ಕೊರೋನಾ ಬಂದ್ಬಿಟ್ಟಿದೆ ಅಂತ ಭಯಪಡಬೇಡ, ಯಾಕೆಂದರೆ ವೈರಸ್ ಕೊಲ್ಲುವುದಕ್ಕಿಂತ ಭಯನೇ ನಿಮ್ಮನ್ನು ಕೊಲ್ಲುತ್ತದೆ. ವೈರಸ್ ನಿಮ್ಮನ್ನು ಕೊಲ್ಲುವುದಿಲ್ಲ, ಆದರೆ ಭಯನೇ ನಿಮ್ಮನ್ನು ಸಾಯಿಸಿಬಿಡ್ತದೆ ಅಂತ ಹೇಳ್ತಾರೆ. ಆದರೆ ಅಷ್ಟೇ ಹೇಳ್ತಾರೆ, ಭಯಪಡಬೇಡ ಎಂದು ಮಾತ್ರ ಹೇಳ್ತಾರೆ. ಭಯಪಡದೆ ಇರುವುದಕ್ಕೆ ಏನು ಮಾಡಬೇಕು, ಹೇಗೆ
ನಾವು ಭಯ ಇಲ್ಲದೆ ಇರಬಹುದು, ಹೇಗೆ ನಾವು ಧೈರ್ಯವಾಗಿರಬಹುದು ಎಂದು ಹೆಚ್ಚಾಗಿ ಜನರು ಹೇಳುವುದಿಲ್ಲ, ಹೇಳಕ್ಕೂ ಆಗಲ್ಲ. ಆದರೆ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಕೈಯಲ್ಲಿ ಇರುವ ಈ ಬೈಬಲಿನಲ್ಲಿ, ದೇವರ ವಾಕ್ಯದಲ್ಲಿ ನಾವು ಚೆನ್ನಾಗಿ ಓದುವುದಾದ್ರೆ ನಾವು ಅರ್ಥ ಮಾಡಿಕೊಳ್ಳಬಹುದು, ಸ್ಟಡಿ ಮಾಡಬಹುದು, ಕಲಿತುಕೊಳ್ಳಬಹುದು. ನಾವು ಧೈರ್ಯವಾಗಿರುವುದಕ್ಕೆ ಏನು ಮಾಡಬೇಕು? ದೇವರ ಚಿತ್ತವಾಗಿದ್ದರೆ ಈ ತಿಂಗಳಲ್ಲಿ 8 ವಿಷಯಗಳು ನಾನು ಗುರುತು ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಎಷ್ಟಾಗುತ್ತದೋ ಅಷ್ಟು ನಾನು ನಿಮಗೆ ಬರುವ ಭಾನುವಾರ ದಿನಗಳಲ್ಲಿ ನಾನು ವಿವರಿಸಿ ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೀನಿ. ಇವತ್ತು ಪರಿಚಿತವಾಗಿ ಕೆಲವು ವಾಕ್ಯಗಳನ್ನು ಮಾತ್ರ ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೀನಿ. ನಾವು ಭಯ ಇಲ್ಲದೆ ಧೈರ್ಯವಾಗಿ ಮಹಾ ಪ್ರತಿಫಲ ಕೊಡುವ ಈ ಧೈರ್ಯವನ್ನು ಪಡೆದುಕೊಳ್ಳುವುದು, ಅದನ್ನು ಕಳೆದುಕೊಳ್ಳದೆ ಇರುವುದು ಹೇಗೆ? 4 ವಿಷಯಗಳನ್ನು ಮಾತ್ರ ಇವತ್ತು ಸಂಕ್ಷಿಪ್ತವಾಗಿ ಹೇಳ್ತೀನಿ. ದೇವರ ಚಿತ್ತವಾಗಿದ್ದರೆ ಬರುವ ದಿನಗಳಲ್ಲಿ ಇದರ ಬಗ್ಗೆ ಇನ್ನೂ ವಿವರವಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೀನಿ. ಮೊದಲನೆಯದಾಗಿ ಇಬ್ರಾಯರಿಗೆ 10ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. Hebrews chapter 10 verse 20. ಯೇಸುವಿನ ರಕ್ತದ ಮೂಲಕ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಯೇಸುವಿನ ರಕ್ತ ನಮಗೆ ಧೈರ್ಯವನ್ನು ತರುವುದಾಗಿದೆ ಪ್ರಿಯರೇ. 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಮಗೋಸ್ಕರ ಒಡೆಯಲ್ಪಟ್ಟು, ಜಡಿಯಲ್ಪಟ್ಟು, ರಕ್ತ ಸುರಿಸಿ ಪ್ರಾಣ ಕೊಟ್ಟನು. ಆದರೆ ಆ ರಕ್ತಕ್ಕೆ ಇವತ್ತು ಶಕ್ತಿ ಇದೆ, ಆ ರಕ್ತಕ್ಕೆ ಇವತ್ತು ಪ್ರಾಣ ಇದೆ, ಆ ರಕ್ತಕ್ಕೆ ಇವತ್ತು ಜೀವ ಇದೆ. ಯಾಕಂದ್ರೆ ಯೇಸು ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು ಪುನರುತ್ಥಾನ ಹೊಂದಿ ಇವತ್ತು ಆತನು ಜೀವಿಸುವವನಾಗಿರುವುದರಿಂದ ಆತನ ರಕ್ತಕ್ಕೆ ಇವತ್ತು ಶಕ್ತಿ ಇದೆ. ಆತನ ರಕ್ತ ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಇದೆ ಪ್ರಿಯರೇ. ಯೇಸುವಿನ ರಕ್ತ ನಮಗೆ ಧೈರ್ಯ ಕೊಡುವುದಕ್ಕೆ ಬೈಬಲಲ್ಲಿ ಒಂದು ಉದಾಹರಣೆ ನಾನು ನಿಮಗೆ ಹೇಳುತ್ತೀನಿ. ಯೋಹಾನ ಸುವಾರ್ತೆ ಪುಸ್ತಕದಲ್ಲಿ 19ನೇ ಅಧ್ಯಾಯದಲ್ಲಿ 38ನೇ ವಾಕ್ಯದಲ್ಲಿ ಅಲ್ಲಿ ಯೋಸೇಫನು ಎಂಬ ಒಂದು ವ್ಯಕ್ತಿಯ ಬಗ್ಗೆ ನಾವು ನೋಡುತ್ತೀವಿ. ಅವನ ಯಾವ ಯೋಸೇಫ್ ಅಂದರೆ ಅರಿಮಾಥಾಯದ ಯೋಸೇಫನು. ಅರಿಮಾಥಾಯ ಎಂಬ ಒಂದು ಊರು, ಆ ಊರನ್ನು ಸೇರಿದ ಯೋಸೇಫನು. ಇವನು ಒಂದು ದೊಡ್ಡ ಅಧಿಕಾರಿ, ಆದರೂ ಕೂಡ ಯಹೂದಿಯರಿಗೆ ಭಯದಿಂದ ಒಂದು ಗುಪ್ತವಾದ ಶಿಷ್ಯನಾಗಿದ್ದನು ಯೇಸುವಿಗೆ. ಎ ಸೀಕ್ರೆಟ್ ಡಿಸೈಪಲ್ ಟು ಜೀಸಸ್. ಯೇಸುವಿಗೆ ಒಂದು ಗುಪ್ತವಾದ ಶಿಷ್ಯನು. ಯೇಸುವನ್ನು ಹಿಂಬಾಲಿಸ್ತಾ ಇದ್ದ, ಆದರೂ ರಹಸ್ಯವಾಗಿ. ಧೈರ್ಯ ಇಲ್ಲ. ಎಲ್ಲರ ಮುಂದೆ ಧೈರ್ಯವಾಗಿ ಯೇಸುವೆ ದೇವರಿಂದ ಹೇಳುವುದಕ್ಕೆ ಇವನಿಗೆ ಧೈರ್ಯ ಇಲ್ಲ. ಎಲ್ಲರ ಮುಂದೆ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಧೈರ್ಯ ಇಲ್ಲ. ಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮಾಥಾಯದ ಯೋಸೇಫನು. ಅವನಿಗೆ ಅನೇಕ ವರ್ಷಗಳಾಗಿ ಭಯ ಇತ್ತು. ಆದರೂ ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಟ್ಟಾಗ ಇವನು ಅದನ್ನು ನೋಡುತ್ತಾ ಇದ್ದ. ಆತನ ದೇಹದಲ್ಲಿ ಆತನು ಒಡೆಯಲ್ಪಟ್ಟು ಮೊಳೆಗಳ ಕೈಗಳಲ್ಲಿ, ಕಾಲುಗಳಲ್ಲಿ, ಅವರ ತಲೆಯಲ್ಲಿ ಮುಳ್ಳಿನ ಕಿರೀಟ, ಅವರ ಪಕ್ಕೆಯಲ್ಲಿ ಇಟ್ಟಿಯಿಂದ ಚುಚ್ಚಿದ್ದು, ಅವರ ದೇಹದಿಂದ ಓಡುತ್ತಾ ಇರುವ ರಕ್ತವನ್ನು ನೋಡುತ್ತಾ ಇದ್ದ. ಬೈಬಲಲ್ಲಿ ನಾವು ನೋಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಧೈರ್ಯವಾಗಿ ಹೋಗಿ ಯೇಸುವಿನ ದೇಹವನ್ನು ಅವನು ಕೇಳಿದ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಮರಣ ಹೊಂದಿದಾಗ ಶಿಷ್ಯರೆಲ್ಲರೂ ಲಾಕ್ಡೌನ್ ಅಲ್ಲಿ ಮನೆ ಬಾಗಿಲು ಮುಚ್ಚಿಕೊಂಡು ಯಾರೂ ಆಚೆ ಬಂದಿಲ್ಲ. ಈಗ ಯೇಸು ಕ್ರಿಸ್ತನ ದೇಹವನ್ನು ಸಮಾಧಿ ಮಾಡಬೇಕು. ಯೇಸು ಕ್ರಿಸ್ತನ ದೇಹವನ್ನು ಸಮಾಧಿ ಮಾಡುವುದು ಯಾರು? ಎಲ್ಲರೂ ಭಯದಿಂದ ಇರುವಾಗ ಈ ಒಂದು ವ್ಯಕ್ತಿಗೆ ಒಂದು ಧೈರ್ಯ ಬಂದಿತ್ತು. ಎಲ್ಲಿಂದ ಬಂದಿತ್ತು? ನಾನು ನಂಬುತ್ತೀನಿ, ಯೇಸು ಕ್ರಿಸ್ತನ ರಕ್ತದಿಂದ ಈ ಧೈರ್ಯ ಅವನಿಗೆ ಬಂದಿತ್ತು. ಯಾಕಂದರೆ ಇಬ್ರಾಯರಿಗೆ 10:20 ನಾವು ನೋಡಿದ್ದೇವೆ ಈಗಾಗಲೇ. ಯೇಸುವಿನ ರಕ್ತದ ಮೂಲಕ ನಮಗೆ ಧೈರ್ಯ ಉಂಟಾಯಿತು. ಪ್ರಿಯ ದೇವರ ಮಕ್ಕಳೇ, ಪಾಪದಲ್ಲಿ ಇರುವವರಿಗೆ ಭಯ ಉಂಟು. ಹೌದು, ಪಾಪ ಮಾಡುವ ವ್ಯಕ್ತಿ ಭಯದಿಂದ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾನೆ. ಆದಾಮನ ಬಗ್ಗೆ ನಾವು ನೋಡುತ್ತೇವೆ ಆದಿಕಾಂಡದಲ್ಲಿ. ಆದಾಮ್ ಅವ್ವಾಳು ದೇವರಿಗೆ ವಿರೋಧವಾದ ಪಾಪ ಮಾಡಿದಾಗ ಭಯಪಟ್ಟು ದೇವರ ಸಾನ್ನಿಧ್ಯವನ್ನು ಬಿಟ್ಟು ಓಡಿ ಬಚ್ಚಿಟ್ಟುಕೊಂಡರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ರಕ್ತ ನಮ್ಮ ಎಲ್ಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧ ಮಾಡುತ್ತದೆ. ನಮ್ಮ ಪಾಪಗಳು ತೊಳೆಯಲ್ಪಡುವಾಗ, ನಮ್ಮ ಪಾಪಗಳು ನೀಗಿಸಲ್ಪಡುವಾಗ ನಮಗೆ ಧೈರ್ಯ ಬರುತ್ತದೆ. ನನ್ನನ್ನು ಕೇಳುತ್ತಾ ಇರುವ ಪ್ರಿಯ ದೇವರ ಮಕ್ಕಳೇ, ಯೇಸುವನ್ನು ಆರಾಧನೆ ಮಾಡುತ್ತಾ ಇದೆಯಾ? ಯೇಸುವನ್ನು ಹಿಂಬಾಲಿಸ್ತಾ ಇದೆಯಾ? ಆದರೂ ನಿಮ್ಮ ಜೀವಿತದಲ್ಲಿ ರಹಸ್ಯವಾದ
ಪಾಪಗಳು ಕಾಣಲ್ಪಡುತ್ತದೆ, ಗುಪ್ತವಾದ ಪಾಪಗಳು ನಿಮ್ಮಲ್ಲಿ ಕಾಣಲ್ಪಡುತ್ತದೆ. ದಯವಿಟ್ಟು ಪ್ರೀತಿಯಿಂದ ನಿಮ್ಮನ್ನು ಕೇಳುತ್ತೀನಿ, ಇನ್ನು ಮುಂದೆಯೂ ಆ ಪಾಪಗಳನ್ನು ಮರೆ ಮಾಡಬೇಡ. ಬೈಬಲಲ್ಲಿ ಹೇಳಲ್ಪಟ್ಟಿದೆ, ತಮ್ಮ ಪಾಪಗಳನ್ನು ಮರೆ ಮಾಡುವವನು ಬದುಕುವುದಿಲ್ಲ, ಆದರೆ ಅರಿಕೆ ಮಾಡಿ ಬಿಟ್ಟು ಬಿಡುವವನು ದೇವರ ಕರುಣೆಯನ್ನು ಹೊಂದುವವನು. ಪಾವங்களை மறைக்கிறவன் வாழ்வடைய மாட்டான், அவைகளை அறிக்கை செய்து விட்டு விடுகிறவனோ இரக்கம் பெறுவான். ಸಾಕು ನಿನ್ನ ಪಾಪಗಳು, ರಹಸ್ಯವಾದ ಪಾಪಗಳು ಸಾಕು, ದೇವರಿಗೆ ವಿರೋಧವಾದ ಆ ಪಾಪಗಳು ಸಾಕು. ಅದನ್ನು ಬಿಟ್ಟು ಬಿಡ್ರಿ, ಮನಸ್ಸು ತಿರುಗಿಕೊಳ್ಳಿರಿ. ಯೇಸುವೇ ನನ್ನನ್ನು ಕ್ಷಮಿಸು ಎಂದು ಕೇಳಿರಿ. ಯೇಸುವೇ ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧ ಮಾಡಿ ಎಂದು ಕೇಳಿರಿ. ಇವತ್ತು ಯೇಸು ಕ್ರಿಸ್ತನ ರಕ್ತವು ನಿಮ್ಮ ಎಲ್ಲ ಪಾಪಗಳನ್ನು ತೊಳೆದು ನಿಮ್ಮನ್ನು ಶುದ್ಧ ಮಾಡುತ್ತದೆ. ಆವಾಗ ನಿಮ್ಮಲ್ಲಿ ಒಂದು ಧೈರ್ಯ ಬರುತ್ತದೆ. ಯೇಸುವಿನ ರಕ್ತದ ಮೂಲಕ ಧೈರ್ಯವಾಗಿ ನಮಗೆ ಆತನ ಪಾದದಲ್ಲಿ ನಾವು ಬಂದು ಆತನು ಈ ತಿಂಗಳಲ್ಲಿ ನಮಗೋಸ್ಕರ ಇಟ್ಟಿರುವ ಎಲ್ಲ ಆಶೀರ್ವಾದಗಳನ್ನು ಕೂಡ ನಾವು ಪಡೆದುಕೊಳ್ಳಬಹುದು. ಧೈರ್ಯವಾಗಿ ನಾವು ಮುಂದೆ ಸಾಗಬಹುದು. ನಮ್ಮ ಮುಂದೆ ಬರುವ ದಿನಗಳಲ್ಲಿ ಏನಾಗುತ್ತದೆ, ಏನು ನಡೆಯುತ್ತದೆ, ಏನು ಬರುತ್ತದೆ ನಮಗೇನು ಗೊತ್ತಿಲ್ಲ, ಆದರೂ ನಮಗೆ ಧೈರ್ಯ ಉಂಟು. ಎಂಥ ಧೈರ್ಯ? ಯೇಸುವಿನ ರಕ್ತದ ಮೂಲಕವ ನಮಗೆ ಧೈರ್ಯ. ಪ್ರತಿದಿನವೂ ಯೇಸುವಿನ ರಕ್ತದಿಂದ ತೊಳೆಯಲ್ಪಡ್ರಿ. ಹೌದು, ಪ್ರತಿದಿನ ನಾವು ಸ್ನಾನ ಮಾಡುತ್ತೇವೆ, ಪ್ರತಿದಿನ ಹಲ್ಲು ಉಜ್ಜುತ್ತೇವೆ, ಆಗಾಗ್ಗೆ ಕೈ ತೊಳೆಯುತ್ತೀವಿ ಅಲ್ವಾ? ಈ ದಿನಗಳಲ್ಲಿ ಹೆಚ್ಚಾಗಿ ಕೈ ತೊಳೆಯುತ್ತಾ ಇದ್ವಿ. ಅದೇ ರೀತಿ ಪ್ರತಿದಿನ ಯೇಸುವಿನ ರಕ್ತದಿಂದ ತೊಳೆಯಲ್ಪಡ್ರಿ. ಪರಿಶುದ್ಧದ ಮೇಲೆ ಪರಿಶುದ್ಧ ನಮಗೆ ಉಂಟಾಗಲಿ. ಯೇಸು ಕ್ರಿಸ್ತನ ರಕ್ತದ ಮುದ್ರೆ ನಮ್ಮ ಹಣೆ ಮೇಲೆ ಕಾಣಲ್ಪಡಲಿ. ಆತನ ರಕ್ತದಿಂದ ನಮಗೆ ಸಂರಕ್ಷಣೆ ಉಂಟು, ಆತನ ರಕ್ತದಿಂದ ನಮಗೆ ಬಿಡುಗಡೆ ಉಂಟು, ಆತನ ರಕ್ತದಿಂದ ನಮಗೆ ಜಯ ಉಂಟು, ಆತನ ರಕ್ತದಿಂದ ನಮಗೆ ಆರೋಗ್ಯ ಉಂಟು, ಆತನ ರಕ್ತದ ಮೂಲಕವಾಗಿ ದೇವರ ಹತ್ತಿರ ಸೇರುವ ಸೌಭಾಗ್ಯ ಉಂಟು. ಆತನ ರಕ್ತದ ಮೂಲಕವಾಗಿ ಇನ್ನು ಅನೇಕ ಆಶೀರ್ವಾದಗಳು ಬೈಬಲಲ್ಲಿ ಇದೆ. ಅದೆಲ್ಲವನ್ನು ನಾವು ಪಡೆದುಕೊಂಡು ಧೈರ್ಯವಾಗಿ ಮುಂದೆ ಸಾಗೋಣ ಪ್ರಿಯರೇ. ಮಹಾಪ್ರತಿಫಲ ಕೊಡುವ ಧೈರ್ಯ ಯೇಸುವಿನ ರಕ್ತದ ಮೂಲಕವಾಗಿ ನಮಗೆ ಸಿಗುತ್ತದೆ. ಎರಡನೆಯದಾಗಿ, ಮಹಾಪ್ರತಿಫಲ ಕೊಡುವ ಈ ಧೈರ್ಯ ನಮಗೆ ಹೇಗೆ ಸಿಗ್ತದೆ? ಎಫೆಸದವರಿಗೆ 3ನೇ ಅಧ್ಯಾಯ 12ನೇ ವಾಕ್ಯವನ್ನು ನೋಡ್ರಿ. ನಾನು ನಿಮಗೋಸ್ಕರ ಓದುತ್ತೀನಿ. ನಮಗಿರುವ ಭರವಸೆ ಉಳ್ಳ ಧೈರ್ಯವು ಕ್ರಿಸ್ತನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ ಆತನಲ್ಲಿಯೇ ನಮಗೆ ಉಂಟಾಯಿತು. ಪ್ರಿಯ ದೇವರ ಮಕ್ಕಳೇ, ನಮಗೆ ಗೊತ್ತಿರುವ ಒಂದು ಮಾತು, ಆಗಾಗ್ಗೆ ಹೆಚ್ಚಾಗಿ ಪರಿಚಿತವಾದ ಫೆಮಿಲಿಯರ್ ಆಗಿರುವ ಒಂದು ಮಾತು ನಂಬಿಕೆ. ಕೆಲವು ಸಮಯದಲ್ಲಿ ಫೆಮಿಲಿಯಾರಿಟಿ ಬ್ರೀಡ್ಸ್ ಕಂಟೆಂಪ್ಟ್ ಎಂದು ಇಂಗ್ಲಿಷ್ನಲ್ಲಿ ಹೇಳ್ತಾರೆ. ಹೆಚ್ಚು ಪರಿಚಿತವಾದ ಕಾರ್ಯಗಳನ್ನು ನಾವು ಹೆಚ್ಚು ಗಮನ ಕೊಡಲ್ಲ, ಆದರೆ ಅಲ್ಲಿಂದನೇ ನಮಗೆ ಧೈರ್ಯ ಬರುತ್ತದೆ. ಕ್ರಿಸ್ತನಲ್ಲಿ ಇರುವ ನಂಬಿಕೆ. ನನಗೆ ಗೊತ್ತು, ನಾವೆಲ್ಲರೂ ಯೇಸುವನ್ನು ನಂಬುತ್ತಾ ಇದ್ದೀವಿ, ಆದರೂ ಎಷ್ಟು ನಂಬಿದ್ದೇವೆ ಎಂಬುದು ಹೇಗೆ ಗೊತ್ತಾಗ್ತದೆ? ಎಷ್ಟು ಟೆಂಪರೇಚರ್ ಇದೆ ಎಂದು ಥರ್ಮಾಮೀಟರ್ ಇಟ್ಟರೆ ಗೊತ್ತಾಗ್ತದೆ. ಆಕ್ಸಿಮೀಟರ್ ಅನ್ನು ಇಟ್ಟು ನೀವು ಚೆಕ್ ಮಾಡಿದರೆ ಎಷ್ಟು ಆಕ್ಸಿಜನ್ ಇದೆ ಎಂದು ಗೊತ್ತಾಗ್ತದೆ. ಅದೇ ರೀತಿ ನಮ್ಮಲ್ಲಿ ಎಷ್ಟು ನಂಬಿಕೆ ಇದೆ ಎಂದು ಹೇಗೆ ಗೊತ್ತಾಗ್ತದೆ ಅಂದರೆ, ನಮಗೆ ಎಷ್ಟು ಧೈರ್ಯ ಇರ್ತದೆ. ಸಮಸ್ಯೆಗಳು ಬರುವಾಗ, ಹೋರಾಟಗಳು ಬರುವಾಗ, ಭಯ ಪಡುವ ಪರಿಸ್ಥಿತಿಗಳು ಬರುವಾಗ ನಾವು ಎಷ್ಟು ಧೈರ್ಯಶಾಲಿಗಳಾಗಿರ್ತೇವೆ. ಅದನ್ನು ಇಟ್ಟೇ ನಮ್ಮ ನಂಬಿಕೆಯನ್ನು ಅಳತೆ ಮಾಡಬಹುದು. ಈ ದಿನದಲ್ಲಿ ಅಳತೆ ಮಾಡುವುದ ಬಗ್ಗೆ, ಮೆಷರ್ ಮಾಡುವುದ ಬಗ್ಗೆ ನಾನು ಹೇಳ್ತಾ ಇಲ್ಲ. ನಮ್ಮ ಪ್ರತಿಯೊಬ್ಬರ ನಂಬಿಕೆ ಇನ್ನೂ ಹೆಚ್ಚಾಗಬೇಕೆಂಬುದಕ್ಕೋಸ್ಕರ ನಾನು ಈ ಮಾತುಗಳನ್ನು ನಾನು ಆಡುತ್ತಾ ಇದ್ದೀನಿ. ಬೈಬಲ್ ಪೂರ್ತಿ ನಾವು ನೋಡುತ್ತೇವೆ, ದೇವರ ಮೇಲೆ ಎಲ್ಲರೂ ಧೈರ್ಯಶಾಲಿಗಳಾಗಿದ್ದುದನ್ನು ನಾವು ಬೈಬಲಲ್ಲಿ ಅನೇಕ ಘಟನೆಗಳನ್ನು ನಾವು ನೋಡುತ್ತೇವೆ. ಸಮೀಪದಲ್ಲಿ ದೇವರು ನನ್ನ ಬಳಿಗೆ ಮಾತನಾಡಿದ ಒಂದು ವಿಷಯ, ಸಿಂಹದ ಗೆವಿಯಲ್ಲಿ ನೀನು ಇದ್ದರೂ ಸಿಂಹ ನಿಮ್ಮನ್ನು ತಿನ್ನುವುದಕ್ಕಾಗಲ್ಲ, ಮುಟ್ಟಕ್ಕಾಗಲ್ಲ. ಉರಿಯುವ ಬೆಂಕಿಯಲ್ಲಿ ನೀನು ನಡೆದರೂ ಆ ಬೆಂಕಿ ನಿನ್ನನ್ನು ದಗಿಸಿ ಬಿಡುವುದಿಲ್ಲ. ಹಡಗೆ ಒಡೆದೋದ್ರೂ ನಿನ್ನ ಪ್ರಾಣವನ್ನು ನೀನು ಕಾಪಾಡಿಕೊಳ್ಳುತ್ತಿ. ಸಮುದ್ರವು ನಿನ್ನನ್ನು ಸಾಯಿಸಿಬಿಡುವುದಿಲ್ಲ. ಈ ಕಾಲದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಅಪಾಯಗಳು ಬರ್ತಾ ಇದೆ, ಆದರೂ ಈ ಒಂದು ನಂಬಿಕೆ ಮೂಲಕವಾಗಿ ನಮಗೆ ಧೈರ್ಯ ಬೇಕು. ಈ ವಾಗ್ದಾನದ ಕಾರ್ಯಗಳ ಬಗ್ಗೆ ನಾನು ಪ್ರಾರ್ಥನೆ ಮಾಡುತ್ತಾ, ಈ ತಿಂಗಳ ವಾಗ್ದಾನಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದಾಗ ನನ್ನ ನೆನಪಿಗೆ ಮತ್ತೆ ನನ್ನ ಹೃದಯದಲ್ಲಿ ಒಂದು ಹಾಡು ಬರ್ತಾ ಇತ್ತು. ಅದನ್ನು ನಾನು ವೈದಿಕ ಪ್ರಾರ್ಥನೆಯಲ್ಲಿ ಹಾಡುತ್ತಾ ಇದ್ದೆ. ದೇವ ಕೃಪೆ ಎಂದ್ರೂ ಮುಳ್ಳದು, ಕನ್ನಡದಲ್ಲಿಯೂ ಇದೆ. ದೇವ ಕೃಪೆ ಸದಾ ಇರುವುದು, ಆತನ ಕೃಪೆ ಸದಾ ಇರುವುದು. ಆತನನ್ನು ಹಾಡಿ ಸ್ತುತಿಸಿ ಪಾಡಿ ಎಂದು ಆ ಹಾಡು ಬಹಳ ಸುಂದರವಾಗಿದೆ. ಅದರಲ್ಲಿ ಒಂದು ಸ್ಟ್ಯಾನ್ಸಾ ಈ ರೀತಿ ಬರುತ್ತದೆ: ವೆಳ್ಳಂ ಪೋಲ ನಿಂದೈ ಮೇರ್ಕೊಳ್ಳ ವಂದುಂ
வீரன் நெகேமியாவின் ஆவியை அழித்து ದಿಢ ನಂಬಿಕೈ ಧೈರ್ಯಂ ಈದ್ದಾರೆ. ಹೌದು, ಪ್ರವಾಹದ ಹಾಗೆ ನಿಂದನೆಗಳು ಬರಬಹುದು. ಆದರೂ வெள்ளம் போல நிந்தை மேற்கொள்ள வந்தாலும் ವೀರನ್ ನೆಹೇಮಿಯ, ಶೂರನಾದ ನೆಹೇಮಿಯನ ಆತ್ಮ, ನೆಹೇಮಿಯನ ಒಳಗೆ ಇದ್ದ ಅಂತ ಒಂದು ನಂಬಿಕೆ. ದೇವರ ಮಕ್ಕಳೇ, ಈ ದಿನಗಳಲ್ಲಿ ಈ ನಂಬಿಕೆ ನಮ್ಮಲ್ಲಿ ಹೆಚ್ಚಾಗಬೇಕು ಪ್ರಿಯರೇ. ಇದು ಬಹಳ ಅವಶ್ಯವಾದುದು. ಇದೇ ನಮಗೆ ಬೇಕಾಗಿರುವುದು. ದೃಢ ನಂಬಿಕೆ ಧೈರ್ಯಂ ಈಂದಾರೆ. ದೃಢ ನಂಬಿಕೆಯನ್ನು, ಧೈರ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ಕಳೆದುಕೊಳ್ಳಬೇಡಿರಿ. ಈ ದಿನಗಳಲ್ಲಿ ಈ ನಂಬಿಕೆಯನ್ನು ನಾವು ಇನ್ನೂ ಎನ್ಹಾನ್ಸ್ ಮಾಡಬೇಕು. ಇಮ್ಯುನಿಟಿ ಎನ್ಹಾನ್ಸ್ ಮಾಡುವುದಕ್ಕೋಸ್ಕರ ಏನೇನೋ ಮಾಡುತ್ತಾ ಇದ್ವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಂಬಿಕೆ ಇನ್ನೂ ಹೆಚ್ಚಾಗಬೇಕು. ಸಾಸಿವೆ ಗಾಳಷ್ಟು ನಮ್ಮಲ್ಲಿ ನಂಬಿಕೆ ಇದ್ರೆ ಸಾಲದು, ಅದು ಬೆಳೆಯಬೇಕು. ಬೆಟ್ಟಗಳನ್ನು ಅಗಲಿಸುವ ನಂಬಿಕೆಯಾಗಿ ನಮ್ಮ ನಂಬಿಕೆ ಆಗಬೇಕು. ಬೆಟ್ಟದ ಹಾಗೆ ಸಮಸ್ಯೆಗಳು ನಮ್ಮ ಮುಂದೆ ಇದೆ, ಬೆಟ್ಟದ ಹಾಗೆ ಸವಾಲುಗಳು ಇದೆ, ಬೆಟ್ಟದ ಹಾಗೆ ಅಗತ್ಯಗಳು ಇರುತ್ತದೆ. ಆದರೆ ಬೆಟ್ಟಗಳನ್ನು ಅಗಲಿಸುವಷ್ಟು ನಮ್ಮ ನಂಬಿಕೆ ಇನ್ನು ಬಲವುಳ್ಳ ನಂಬಿಕೆಯಾಗಬೇಕು. ಇದಕ್ಕಾಗಿ ನಾನು ಬರುವ ದಿನಗಳಲ್ಲಿ ದೇವರ ಚಿತ್ತವಾಗಿದ್ದರೆ ಹೆಚ್ಚು ನಾನು ಮಾತನಾಡಲಿಕ್ಕೆ ಬಯಸುತ್ತಾ ಇದ್ದೀನಿ, ಪ್ರಾರ್ಥನೆ ಮಾಡುತ್ತಾ ಇದ್ದೀನಿ. ಯಾಕೆಂದರೆ ಈ ದಿನಗಳಲ್ಲಿ ಬೇಕಾಗಿರುವುದು ನಮ್ಮ ಪ್ರತಿಯೊಬ್ಬರಿಗೂ ಹೆಚ್ಚು ನಂಬಿಕೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಶಿಷ್ಯರು ಯೇಸುವನ್ನು ನೋಡಿ ಕೇಳಿದ್ದು, ದೇವರೇ ನಮ್ಮ ನಂಬಿಕೆಯನ್ನು ಹೆಚ್ಚಿಸು, ಅಭಿವೃದ್ಧಿಪಡಿಸು. ಹೌದು, ನನಗಿರುವ ದುಡ್ಡನ್ನು ಅಭಿವೃದ್ಧಿಪಡಿಸು ಎಂದು ಪ್ರಾರ್ಥನೆ ಮಾಡಕ್ಕೆ ಹೋಗಬೇಡ್ರಿ. ದುಡ್ಡನ್ನು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ರೀ. ಹೌದು, ಬೇರೆ ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಿಂತ ಹೆಚ್ಚಾಗಿ ದೇವರೇ ನನ್ನ ನಂಬಿಕೆಯನ್ನು ಅಭಿವೃದ್ಧಿಪಡಿಸು, ಆ ರೀತಿ ಪ್ರಾರ್ಥನೆ ಮಾಡೋಣ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಒಂದು ತಂದೆ ತನ್ನ ಮಗನನ್ನು ಯೇಸು ಕ್ರಿಸ್ತನ ಬಳಿಗೆ ಕರ್ಕೊಂಡು ಬಂದನು. ಆ ಮಗನಿಗೆ ದೆವ್ವ ಹಿಡಿದಿತ್ತು. ಅವಾಗ ಯೇಸು ಕ್ರಿಸ್ತನ ಹೇಳಿದನು, ನಂಬಿದರೆ ಅವನಿಗೆ ಬಿಡುಗಡೆ ಆಗುತ್ತದೆ. ಆದರೆ ಆ ತಂದೆ ಹೇಳಿದ ಪ್ರಾರ್ಥನೆ ನನಗೆ ತುಂಬಾ ಇಷ್ಟ. ದೇವರೇ, ನಂಬುತ್ತೀನಿ ಕರ್ತನೆ, ಆದರೂ ನನ್ನಲ್ಲಿರುವ ಅಪನಂಬಿಕೆ ನೀಗಿ ಹೋಗುವುದಕ್ಕೆ ಸಹಾಯ ಮಾಡು. ನಿಜ ತಾನೆ? ನಾವೆಲ್ಲರೂ ನಂಬುತ್ತೇವೆ, ಆದರೂ ನಮ್ಮಲ್ಲಿ ಕೆಲವು ಸಮಯಗಳಲ್ಲಿ ಅಪನಂಬಿಕೆಯು ಬಂದುಬಿಡುತ್ತದೆ. ಅದರಿಂದಲೇ ನಾವು ಹೆದರುತ್ತೇವೆ, ಭಯಪಡುತ್ತೇವೆ. ಆದರೆ ನಂಬಿಕೆ ನಮ್ಮಲ್ಲಿ ಇರುವುದಾದರೆ, ದೃಢ ನಂಬಿಕೆ ಇರುವುದಾದರೆ ನಾವು ಹೆದರುವುದಿಲ್ಲ ಪ್ರಿಯರೇ. ಯೆಶಾಯ 28ನೇ ಅಧ್ಯಾಯ 16ನೇ ವಾಕ್ಯ ನನಗೆ ತುಂಬಾ ಇಷ್ಟವಾಗಿರುವ ಒಂದು ಮಾತು. ಕನ್ನಡದಲ್ಲಿ ಬಹಳ ಸುಂದರವಾಗಿದೆ ನೋಡ್ರಿ. ಯೆಶಾಯ 28:16 ಅದರ ಹಿಂಭಾಗ, ಕೊನೆಯ ಭಾಗ ಈ ರೀತಿ ಹೇಳಲ್ಪಟ್ಟಿದೆ, ಭರವಸೆ ಇಡುವವನು ಆತುರ ಪಡನು. ವಿಶ್ವಾಸಿக்கிறவன் ಪದರಾನ್. ಅನೇಕ ಸಮಯಗಳಲ್ಲಿ ನಮಗೆ ಆತುರ ಬಂದ್ಬಿಡ್ತದಲ್ಲ. ಆತುರದಿಂದ ನಾವು ಏನ್ ಮಾಡ್ತೀವಿ ಎಂದೇ ಗೊತ್ತಿಲ್ಲದೆ ನಾವು ಕೆಲವು ಸಮಯದಲ್ಲಿ ಕಾಣಲ್ಪಡುತ್ತೇವೆ. ಅನೇಕರನ್ನು ನಾವು ನೋಡುತ್ತೇವೆ ಈ ದಿನಗಳಲ್ಲಿ ಆತುರದಿಂದ ಓಡಾಡ್ತಾ ಇದ್ದಾರೆ. ಏನು ಮಾಡುವುದು ಗೊತ್ತಿಲ್ಲ. ಆದರೆ ದೇವರ ಮಕ್ಕಳೇ, ನಿಮ್ಮ ನಂಬಿಕೆ ದೇವರಲ್ಲಿ ದೃಢವಾಗಿ ಇರುವುದಾದರೆ, ನಿಮ್ಮ ಭರವಸೆಯನ್ನು ದೃಢವಾಗಿ ದೇವರ ಮೇಲೆ ಇಟ್ಟುಕೊಂಡಿರುವುದಾದರೆ, ಭರವಸೆ ಇಡುವವನು ಆತುರ ಪಡನು. ಇವತ್ತು ಕೂಡ ನಾವು ಇನ್ನು ಸ್ವಲ್ಪ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು. ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕು, ಪರಿಶುದ್ಧವಾಗಬೇಕು, ಇನ್ನೂ ಪರಿಶುದ್ಧವಾಗಬೇಕು. ಯೇಸುವಿನ ರಕ್ತದ ಮುದ್ರೆ ನಮ್ಮಲ್ಲಿ ಕಾಣಲ್ಪಡಬೇಕು. ಯೇಸುವಿನ ರಕ್ತದ ಮೂಲಕ ನಮಗೆ ಧೈರ್ಯ ಸಿಗುತ್ತದೆ. ಎರಡನೇದಾಗಿ, ನಂಬಿಕೆಯ ಮೂಲಕ ನಮಗೆ ಧೈರ್ಯ ಸಿಗುತ್ತದೆ. ಮೂರನೇದಾಗಿ, ದೇವರ ವಾಕ್ಯದ ಮೂಲಕ ನಮಗೆ ಧೈರ್ಯ ಸಿಗ್ತದೆ. ಇದನ್ನು ನಾವೆಲ್ಲರೂ ಹೀಗಾಗಲೇ ಅನುಭವಿಸಿದ್ದೇವೆ. ನಾನು ನನ್ನ ಜೀವಿತದಲ್ಲಿ ಹೆಚ್ಚಾಗಿ ನಾನು ಅನುಭವಿಸಿದ್ದೀನಿ. ನನ್ನ ಚಿಕ್ಕ ವಯಸ್ಸಿಂದ ಈ ಬೈಬಲನ್ನು ಓದುವಾಗ ದೇವರ ವಾಕ್ಯದ ಮೂಲಕವಾಗಿ ಹೆಚ್ಚು ಧೈರ್ಯವನ್ನು ಪಡೆದುಕೊಂಡ ವ್ಯಕ್ತಿ ನಾನು. ಬೈ ನೇಚರ್ ಐ ವಾಸ್ ಅ ಟಿಮಿಡ್ ಬಾಯ್. ನನ್ನ ಸ್ವಾಭಾವಿಕವಾಗಿ ನನ್ನ ಸ್ವಭಾವ ಒಂದು ಭಯಪಡುವ ಸ್ವಭಾವನೆ. ನಾನು ತುಂಬಾ ದೊಡ್ಡ ಒಂದು ಧೈರ್ಯಶಾಲಿ ಎಂದು ನಾನು ಹೇಳಕ್ಕೆ ಬಂದಿಲ್ಲ. ಆದರೆ ಇವತ್ತು ನಾನು ಸಾಕ್ಷಿಯಾಗಿ ಹೇಳ್ಬಹುದು, ಈ ವಾಕ್ಯದ ಮೇಲೆ ನಮಗೆ ನಂಬಿಕೆ ಇರುವುದರಿಂದ ದೇವರ ವಾಕ್ಯವು ಬದಲಾವಣೆ ಆಗದೇ ಇರುವುದು. ಹೌದು ಪ್ರಿಯರೇ, ಬೈಬಲ್ ಪೂರ್ತಿ ನಾವು ನೋಡುವಾಗ ಯಾರ್ಯಾರು ಭಯದಿಂದ ಇದ್ರು ದೇವರ ಜನರಲ್ಲಿ, ಅವರೆಲ್ಲರ ಹತ್ರ ದೇವರು ಹೋಗಿ ಅವರ ಬಳಿಗೆ ದೇವರು ಮಾತನಾಡಿದನು. ಅಬ್ರಹಾಮನಾಗಿರಲಿ, ಏಸ್ತ್ರಳಾಗಿರಲಿ, ಗಿದ್ಯೋನಾಗಿರಲಿ, ಎಲಿಯನಾಗಿರಲಿ, ಯೇಸು ಕ್ರಿಸ್ತನ ಶಿಷ್ಯರಾಗಿರಲಿ, ನೋಡ್ರಿ, ಯೇಸು ಅವರ ಬಳಿಗೆ ಹೋಗಿ ಮಾತನಾಡಿದನು. ಮೋಶೆ
ದೇಶ ಬಿಟ್ಟು ದೇಶ ಹೋದನು. ಆದರೂ ಅನ್ಯ ದೇಶದಲ್ಲಿ, ಮಿದ್ಯಾನಿಯ ದೇಶದಲ್ಲಿ, ಅರಣ್ಯದಲ್ಲಿ, ಮುಳ್ಳಿನ ಗಿಡದ ಹತ್ರ ಕುರಿ ಮೇಯಿಸ್ತಾ ಇರುವ ಅವನು ಇರುವ ಸ್ಥಳಕ್ಕೆ ದೇವರು ಹೋಗಿ ಅವನ ಹತ್ರ ಮಾತನಾಡಿದನು. ಇವಾಗ ನಿಮ್ಮಲ್ಲಿ ಕೆಲವರು ಅರಣ್ಯದಲ್ಲಿ ಹೋಗ್ತಾ ಇದ್ದೀರಾ, ಮುಳ್ಳಿನ ಗಿಡ ಹಾಗೆ ನಿಮ್ಮ ಜೀವಿತದಲ್ಲಿ ಸುತ್ತಲೂ ಕಾಣಲ್ಪಡುತ್ತದೆ. ಯಾವುದೋ ಮುಳ್ಳು ಚುಚ್ಚುತ್ತಾ ಇದೆ. ಅರಣ್ಯದಲ್ಲಿ ಯಾರೂ ಇಲ್ಲ, ಸಹಾಯಕ್ಕೆ ಯಾರೂ ಇಲ್ಲ. ನನ್ನ ಜೀವಿತ ಯಾಕೆ ಈ ರೀತಿ ಇದೆ, ಯಾಕೆ ನನ್ನ ಪರಿಸ್ಥಿತಿ ಈ ರೀತಿ ಇದೆ? ಚಿಂತೆಯಿಂದ ಇರುವ ದೇವರ ಮಕ್ಕಳೇ, ದೇವರು ನಿಮ್ಮ ಬಳಿಗೆ ಮಾತನಾಡುತ್ತಾನೆ ಆತನ ವಾಕ್ಯದ ಮೂಲಕವಾಗಿ. ನಿಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವ ಬೈಬಲನ್ನು ಓದ್ರಿ. ಇದನ್ನು ಯಾವುದೋ ಒಂದು ಧರ್ಮ ಪುಸ್ತಕ ಎಂದು ಯೋಚನೆ ಮಾಡಬೇಡ್ರಿ. ಬೈಬಲ್ ಧರ್ಮ ಪುಸ್ತಕ ಇಲ್ಲ ರೀ. ಅದು ನೀವು ಓದಬೇಕು ಎಂದು ದೇವರು ಬರೆದು ಕೊಟ್ಟಿರುವ ಆತನ ಪ್ರೀತಿಯ ಪುಸ್ತಕ. ಕಳೆದ ತಿಂಗಳಲ್ಲಿ ದೇವರ ನಾಮ ಮಹಿಮೆಗೋಸ್ಕರ ನಾವೆಲ್ಲರೂ ನಮ್ಮ ಸಭೆಯಲ್ಲಿ 40 ದಿನದಲ್ಲಿ ಇಡೀ ಬೈಬಲನ್ನು ಓದಿ ಮುಗಿಸಿದ್ವಿ. ಒಳ್ಳೆಯದು, ಸ್ಪೀಡಾಗಿ ಓದಿದ್ದೀವಿ. ಆದರೆ ಸಾಲದು, ಅದು ಸಾಕಾಗಲ್ಲ ರೀ. ಈ ದಿನಗಳಲ್ಲಿ ಹೆಚ್ಚು ನಿಧಾನವಾಗಿ ಸ್ಟಡಿ ಮಾಡೋಣ. ಒಳ್ಳೆಯ ಸಮಯವನ್ನು ದೇವರು ಕೊಟ್ಟಿದ್ದಾನೆ. ಈ ಸಮಯವನ್ನು ವ್ಯರ್ಥ ಮಾಡಬೇಡಿರಿ. ಹೌದು, ಸುಮ್ಮನೆ ನಾವು ಓಡಾಡಿ ನಾವು ಸಮಸ್ಯೆಗಳನ್ನು ಬರಮಾಡಿಕೊಳ್ಳಬೇಡಿರಿ. ದೇವರು ಕೊಟ್ಟಿರುವ ವಾಕ್ಯದ ಮೂಲಕವಾಗಿ ಧೈರ್ಯವನ್ನು ಪಡೆದುಕೊಳ್ಳೋಣ, ಸಂಪಾದ್ಯ ಮಾಡಿಕೊಳ್ಳೋಣ. ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ಇರುವುದಾದರೆ ನಮ್ಮ ಹೃದಯ ಧೈರ್ಯ ತುಂಬಿ ಇರ್ತದೆ. ದೇವರ ವಾಕ್ಯದಿಂದ ನಮ್ಮ ಹೃದಯವನ್ನು ತುಂಬಿಸಿ ಇಟ್ಟುಕೊಳ್ಳಬೇಕು. ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ದೇವರು ನಮ್ಮ ಪ್ರತಿಯೊಬ್ಬರ ಬಳಿಗೆ ವೈಯಕ್ತಿಕವಾಗಿ ಮಾತನಾಡುತ್ತಾನೆ. ರೇಮಾ ವರ್ಡ್ ಎಂದು ಹೇಳುತ್ತಾರೆ. ರೇಮಾ ಎಂದರೆ ಒಂದು ಬರೆಯಲ್ಪಟ್ಟಿರುವ ಮಾತಲ್ಲ, ಬರೆದಿರುವುದರಿಂದ ದೇವರು ನಮಗೋಸ್ಕರ ಕೊಡುವ ಪ್ರತ್ಯೇಕವಾದ ಮಾತು, ದೇವರೇ ಕೊಡುವ ಮಾತು. ಆತನ ಕೊಡುವ ಮಾತನ್ನು ಹಿಡಿದುಕೊಳ್ಳೋಣ. ಅದರಿಂದ ನಮಗೆ ಸಿಗುವ ಧೈರ್ಯವನ್ನು ಪಡೆದುಕೊಳ್ಳೋಣ. ಅಬ್ರಹಾಮನನ್ನು ನೋಡಿ ನಾವು ನೋಡುತ್ತೇವೆ, ಬೈಬಲನ್ನು ನೋಡುತ್ತೇವೆ. ದೇವರು ಅಬ್ರಹಾಮನ ಬಳಿಗೆ ಹೋಗಿದ್ದು. ಯಾವಾಗೆಲ್ಲ ಅಬ್ರಹಾಮನು ಭಯದಿಂದ ಇದ್ದನು, ಅವಾಗೆಲ್ಲ ದೇವರು ಅಬ್ರಹಾಮನನ್ನು ನೋಡಿ ಹೇಳಿದನು, ಅಬ್ರಹಾಮನೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇರುತ್ತೀನಿ, ನನ್ನ ಮುಂದೆ ನೀನು ಉತ್ತಮನಾಗಿ ನಡೆದುಕೋ. ಈ ರೀತಿ ಮಾತುಗಳನ್ನು ಹೇಳುತ್ತಾನೆ. ಈಗ ದೇವರು ಮಾತನಾಡುವಾಗ ಬರೀ ವಾಗ್ದಾನಗಳನ್ನು ಮಾತ್ರ ಹಿಡಿದುಕೊಳ್ಳಬೇಡ್ರಿ. ನಾವು ಏನು ಮಾಡಬೇಕೆಂದು ದೇವರು ಹೇಳುತ್ತಾನೋ ಅದನ್ನು ಗಮನ ಕೊಟ್ಟು ಕೇಳ್ರಿ. ಕೆಲವರು ದೇವರ ವಾಕ್ಯವನ್ನು ಹೇಗೆ ನೋಡುತ್ತಾರೆ ಅಂದರೆ ಅದರಲ್ಲಿ ಇರುವ ಆಶೀರ್ವಾದವಾದ ಮಾತುಗಳನ್ನು ಮಾತ್ರ ಸೆಲೆಕ್ಟ್ ಮಾಡಿ ತೆಗೆದುಕೊಳ್ತಾರೆ. ಅವರು ಏನು ಮಾಡಬೇಕೆಂದು ದೇವರು ಹೇಳಿರ್ತಾನೋ ಅದಕ್ಕೆ ಗಮನ ಕೊಡಲ್ಲ, ಅದಕ್ಕೆ ಲಕ್ಷ್ಯ ಕೊಡಲ್ಲ. ದೇವರ ಮಕ್ಕಳೇ ಆ ರೀತಿ ಅಲ್ಲ ರೀ. ದೇವರು ನಮ್ಮ ಬಳಿಗೆ ಏನು ಮಾತನಾಡುತ್ತಾನೆ ಪ್ರತಿದಿನ ದೇವರ ಹತ್ರ ಕೇಳಬೇಕು. ದೇವರೇ, ನಾನು ಏನು ಮಾಡಬೇಕು? ಪ್ರತಿದಿನ ಬೈಬಲ್ ಓದುವುದಕ್ಕೆ ಮುಂಚೆ ಅಂಥ ಒಂದು ಮನೋಭಾವದಿಂದ ಬೈಬಲನ್ನು ಓದಿರಿ. ಅಂಥ ಮನೋಭಾವದಿಂದ ತೆರೆದಿರುವ ಹೃದಯದಿಂದ ಬೈಬಲನ್ನು ಓದಿರಿ. ಹೌದು, ದೇವರು ನಮ್ಮ ಬಳಿಗೆ ಮಾತನಾಡುವನು. ಬೈಬಲ್ ಪೂರ್ತಿ ನಾವು ನೋಡುತ್ತೇವೆ. ಮೋಶೆಯನ್ನು ನೋಡ್ರಿ, ನಾನು ಹೇಳಿದ್ದೆ, ದೇವರು ಅನ್ಯ ದೇಶಕ್ಕೂ ಹುಡುಕಿ ಹೋಗಿ ಮಾತನಾಡಿದನು. ಗಿದ್ಯೋನನ್ನು ನೋಡ್ರಿ, ಭಯದಿಂದ ಇದ್ದ ಆ ದ್ರಾಕ್ಷೆ ಆಲಯ ಪಕ್ಕದಲ್ಲಿ ಹಿಂದ ಕಡೆ ಅವನು ಎಲ್ಲಿದ್ದಾನ ಹುಡುಕಿ ಹೋದನು ನೋಡ್ರಿ. ಎಲಿಯನು ಗೆವಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದನು, ಅಲ್ಲಿ ಹೋಗದನು ನೋಡ್ರಿ ದೇವರು. ಇವಾಗ ನೀನು ಎಲ್ಲಿದ್ರು ಬಚ್ಚಿಟ್ಟುಕೊಂಡಿದ್ರು, ದೇವರು ನಿಮ್ಮನ್ನು ಹುಡುಕಿ ಬಂದು ನಿಮ್ಮ ಬಳಿಗೆ ಮಾತನಾಡುತ್ತಾನೆ. ಯೇಸುವಿನ ಶಿಷ್ಯರು ಮುಚ್ಚಲ್ಪಟ್ಟಿರುವ ಬಾಗಿಲುಗಳು, ಫುಲ್ ಲಾಕ್ಡೌನ್, ಅಲ್ಲಿನೂ ದೇವರು ಬಾಗಿಲು ಮುಚ್ಚಲ್ಪಟ್ಟಿದೆ, ಆದರೂ ದೇವರು ಒಳಗಡೆ ಹೋಗಿ ಅವರ ಬಳಿಗೆ ಮಾತನಾಡಿದನು. ಇವಾಗಲೂ ದೇವರು ನಮ್ಮ ಬಳಿಗೆ ಮಾತನಾಡುತ್ತಾನೆ. ದೇವರ ವಾಕ್ಯಕ್ಕೆ ಶಕ್ತಿ ಉಂಟು, ಜೀವ ಉಂಟು. ಎಂಥ ಶಕ್ತಿ ಅಂದರೆ ನಮ್ಮನ್ನು ಧೈರ್ಯಪಡಿಸುವ ಶಕ್ತಿ. ಕೊನೆಯದಾಗಿ ಈ ಒಂದು ಕಾರ್ಯವನ್ನು ಮಾತ್ರ ಹೇಳಿ ನಾನು ಇವತ್ತು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಲಿಕ್ಕೆ ಇದ್ದೀನಿ. ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ಧೈರ್ಯ ಸಿಗ್ತದೆ. ಯಾರ ಮೇಲೆ ಪರಿಶುದ್ಧಾತ್ಮನು ಬರುತ್ತಾನೋ ಅವರಿಗೆ ಧೈರ್ಯ ಆಟೋಮೆಟಿಕ್ ಆಗಿ ಬರುತ್ತದೆ. ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲದೆ ಯೇಸು ಕ್ರಿಸ್ತನ ಶಿಷ್ಯರು ಭಯದಿಂದ ಇದ್ದರು. ಯೇಸುವಿನ ಬಗ್ಗೆ ಗೊತ್ತು, ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರ ವಾಕ್ಯ ಗೊತ್ತು, ಆದರೂ ಭಯ. ನಾನು ಫಸ್ಟ್ ಹೇಳಿದ 3 ಕಾರ್ಯಗಳು ನಿಮ್ಮಲ್ಲಿ ಕೆಲವರಿಗಿದೆ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಾ, ನಂಬಿಕೆ ಇದೆ, ದೇವರ ವಾಕ್ಯ ಗೊತ್ತು, ನಿಮಗೆ ಓದುತ್ತಾ ಇದ್ದೀರಾ, ಆದರೂ ಭಯ ಇದೆಯಾ ನಿಮಗೆ? ಈ ವಿಷಯ 4ನೇ ಕಾರ್ಯ ನಿಮಗೆ ಬೇಕು ಇವತ್ತು. ಪರಿಶುದ್ಧಾತ್ಮನ ಭರಿತರಾಗಿ ಪ್ರಾರ್ಥನೆ ಮಾಡುವ ಅನುಭವ ನಮಗೆ ಬೇಕು. ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟು
ನಾವು ಕಾಣಲ್ಪಡಬೇಕು. ನಮ್ಮ ಪಾತ್ರೆಗಳು ತುಂಬಿ ಒರೆಸುವುದಷ್ಟು ನಮ್ಮನ್ನು ದೇವರು ಈ ದಿನಗಳಲ್ಲಿ ತನ್ನ ಆತ್ಮದಿಂದ ತುಂಬಿಸುವನು. ಪ್ರಿಯರೇ, ಇದನ್ನು ಬಯಸ್ರಿ. ಅರ್ಧಬರ್ಧವಾಗಿ ಜೀವನ ಮಾಡಿದೆಲ್ಲ ಸಾಕು. ಇದಕ್ಕೆ ಮುಂಚೆ ಇದುವರೆಗೂ ಯಾವುದೋ ಒಂದು ಸಮಯದಲ್ಲಿ ಮಾತ್ರ ನೀವು ಅನ್ಯ ಭಾಷೆಯಲ್ಲಿ ಮಾತನಾಡ್ತೀರಾ. ಭಾನುವಾರ ಚರ್ಚಿಗೆ ಬರುವಾಗ ಮಾತ್ರ ಆತ್ಮಭರಿತರಾಗಿ ಆರಾಧನೆ ಮಾಡುತ್ತಾ ಇದ್ದೀರಾ. ಬೇರೆ ದಿನಗಳಲ್ಲಿ ಏನೋ ಸುಮ್ಮನೆ ಸಾಧಾರಣವಾಗಿ ಕರ್ತವ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಹೋಗುತ್ತಾ ಇದ್ದೀರಾ. ಈ ದಿನಗಳಲ್ಲಿಯೂ ಇನ್ನು ಮುಂದೆ ಬರುವ ದಿನಗಳಲ್ಲಿ ಆ ರೀತಿ ಇರಬೇಡಿರಿ. ದಯವಿಟ್ಟು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಪ್ರೋತ್ಸಾಹ ಪಡಿಸ್ತೀನಿ. ಆತ್ಮಭರಿತರಾಗ್ರಿ. ಪಂಚಾಶತ್ತಮ ದಿನದಲ್ಲಿ 120 ಜನ ಶಿಷ್ಯರು, ಯೇಸು ಕ್ರಿಸ್ತನ ಶಿಷ್ಯರು ಅಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದರು. ಅವರ ಮೇಲೆ ಪರಿಶುದ್ಧಾತ್ಮನು ಇಳಿದು ಬಂದನು. ಅದುವರೆಗೂ ಭಯದಿಂದ ಇದ್ದವರು ಪರಿಶುದ್ಧಾತ್ಮನ ಅಭಿಷೇಕ ಇಳಿದು ಬಂದ ಮೇಲೆ ಧೈರ್ಯವಾಗಿ ಮಾತನಾಡುತ್ತಾನೆ. ಪೇತ್ರನು ನಮ್ಮೆಲ್ಲರಿಗೂ ಗೊತ್ತು, ಭಯಪಟ್ಟ ಒಂದು ವ್ಯಕ್ತಿ. ಹಿಡಿದುಕೊಂಡು ಹೋಗಿದಾಗ ಅದನ್ನು ಗೊತ್ತಿಲ್ಲ ಎಂದು ಹೇಳ್ಬಿಟ್ಟವನು, ತಿರಸ್ಕರಿಸಿ ಬಿಟ್ಟನು. ಯೇಸುವ ಅದ್ಯಾರು ನನಗೆ ಗೊತ್ತಿಲ್ಲ ಎಂದು ಹೇಳಿದು ಮಾತ್ರ ಅಲ್ಲ, ಶಪಿಸಿದನು ಎಂದು ಬೈಬಲಲ್ಲಿ ಓದುತ್ತೇವೆ. ಅಂತ ಭಯದಿಂದ ಅವನ ಬಾಯಿಂದ ಏನು ಮಾತು ಬರ್ತದೆ ಎಂದು ಕೂಡ ಗೊತ್ತಿಲ್ಲ. ಕೆಲವರು ನೋಡ್ರಿ ಭಯಪಟ್ಟು ಏನೇನೋ ಮಾತಾಡ್ತಾರೆ. ಭಯ ಬರುವಾಗ ಕೆಟ್ಟ ಮಾತು ಕೂಡ ಬಾಯಲ್ಲಿ ಬರ್ತದೆ. ಭಯ ಬರುವಾಗ ಏನು ಮಾತಾಡ್ತಾರೆ ಎಂದು ಗೊತ್ತಿಲ್ಲ, ಹೆದರುವ ಮಾತುಗಳನ್ನು ಆಡಿಬಿಡ್ತಾರೆ. ಆದರೆ ಅಂತ ಒಂದು ವ್ಯಕ್ತಿಯನ್ನು ಪರಿಶುದ್ಧಾತ್ಮನು ತುಂಬಿಸಿದಾಗ ಧೈರ್ಯವಾಗಿ ಎದ್ದು ಮಾತನಾಡುತ್ತಾನೆ ಯೇಸು ಕ್ರಿಸ್ತನ ಬಗ್ಗೆ. ಒಂದೇ ಪ್ರಸಂಗದಲ್ಲಿ 3,000 ಜನರ ರಕ್ಷಣೆ ಹೊಂದಿಲ್ವಾ ದೇವರ ಮಕ್ಕಳೇ? ಆಮೇಲೆ ಅವರು ಧೈರ್ಯವಾಗಿ ರೋಡಲ್ಲಿ ನಡೆಕೊಂಡು ಹೋದರು. ಎಲ್ಲರೂ ಪೇತ್ರನನ್ನು, ಯೇಸು ಕ್ರಿಸ್ತನ ಶಿಷ್ಯರನ್ನು ನೋಡುವಾಗ ಅವರ ಧೈರ್ಯವನ್ನು ನೋಡಿ ಹೇಳಿದರು, ಇವರು ಯೇಸು ಕ್ರಿಸ್ತನೊಂದಿಗೆ ಇದ್ದವರು ಅಂತ. ನಾವು ಯೇಸು ಕ್ರಿಸ್ತನ ಮಕ್ಕಳು, ನಾವು ಕ್ರೈಸ್ತರು, ನಾವು ದೇವರ ಮಕ್ಕಳು ಎಂದು ನಮ್ಮನ್ನು ಸುತ್ತಲಿರುವ ಜನರು ಕಂಡುಕೊಳ್ಳುವ ಹಾಗೆ ನಮ್ಮ ಕಣ್ಣುಗಳಲ್ಲಿ ಧೈರ್ಯ ಇರಬೇಕು ರೀ. ಕ್ರಿಸ್ತನಲ್ಲಿ ಇರುವ ಧೈರ್ಯ, ದೇವರು ನಮ್ಮ ಸಂಗಡ ಇದ್ದಾನೆ ಎಂಬ ಧೈರ್ಯ. ಈ ಒಂದು ಧೈರ್ಯವನ್ನು ಪಡೆದುಕೊಳ್ಳಲಿಕ್ಕೆ ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡೋಣ. ಅನ್ಯ ಭಾಷೆಯಲ್ಲಿ ಆಡಿ ಪ್ರಾರ್ಥನೆ ಮಾಡೋಣ. ಅನ್ಯ ಭಾಷೆ ಬಗ್ಗೆ ನಾನು ಕಳೆದ ದಿನಗಳಲ್ಲಿ ನಾನು ನೋಡಿದೆ, ಅದು ನಮಗೆ ವಿಶ್ರಾಂತಿಯನ್ನು ಕೊಡುತ್ತದೆ. ಕೆಲವು ಸಮಯದಲ್ಲಿ ದುಃಖದಿಂದ, ಬೇಜಾರಿಂದ, ಕಳವಳೆಯಿಂದ, ಚಿಂತೆಯಿಂದ, ಕಣ್ಣೀರಿಂದ ಇರುವಾಗ ಟ್ರೈ ಮಾಡಿ ನೋಡ್ರಿ, ಅನ್ಯ ಭಾಷೆಯಲ್ಲಿ ಮಾತನಾಡ್ರಿ. ನಿಮಗೆ ಒಂದು ಆದರಣೆ. ಇளைத்தவனுக்கு இளைப்பாறுதலை கொடுக்கிறதான ಭಾಷೆ இந்த ಅನ್ಯ ಭಾಷೆ. ಎಸ್, ದೇವರ ಆತ್ಮನ ಭರಿತರಾಗಿ ನಾವು ಪ್ರಾರ್ಥನೆ ಮಾಡೋಣ. ಈಗ ನಾವೆಲ್ಲರೂ ಮೊಣಕಾಲೂರಿ ಒಂದು 5 ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಈ ಹೊಸ ತಿಂಗಳನ್ನು ಪ್ರಾರ್ಥನೆಯಿಂದ ನಾವು ಆರಂಭ ಮಾಡುವವರಾಗಿರೋಣ. ಎಲ್ಲರೂ ಮೊಣಕಾಲೂರಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳಿರಿ. ಸ್ತೋತ್ರ. ಎಲ್ಲರೂ ಮೊಣಕಾಲಲ್ಲಿ ಇರುವಾಗಲೇ ಇನ್ನೊಂದು ಮಾತನ್ನು ನಾನು ನಿಮಗೆ ಹೇಳಬೇಕು. ಧೈರ್ಯ ಎಂದು ನಾನು ಹೇಳುವಾಗ ಎಂಥ ಧೈರ್ಯ ನಮಗಿರಬೇಕು? ಮಹಾ ಪ್ರತಿಫಲ ಕೊಡುವ ಧೈರ್ಯ. ಅದು ಮೂರ್ಖತನವಾದ ಧೈರ್ಯವಲ್ಲ. ಕೆಲವರು ಧೈರ್ಯವಾಗಿದ್ದೇನೆ ಎಂದು ಹೇಳ್ಬಿಟ್ಟು, ಹೌದು ನಾನು ಧೈರ್ಯವಾಗಿ ಗಾಡಿ ಓಡಿಸ್ತೀನಿ ಎಂದು ರೈಟ್ ಸೈಡ್ನಲ್ಲಿ ರೋಡ್ನಲ್ಲಿ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಿದರೆ ಅದು ಹುಚ್ಚತನ, ಅದು ಮೂರ್ಖತನ, ಅದು ಧೈರ್ಯ ಅಲ್ಲ ರೀ. ಅಂಥ ಧೈರ್ಯ ಅಲ್ಲ ನಮಗೆ ಬೇಕಾಗಿರುವುದು. ನಮಗೆ ಧೈರ್ಯ ಬೇಕು. ಎಂಥ ಧೈರ್ಯ ಅಂದರೆ ನಂಬಿಕೆಯಿಂದಲೂ ಜ್ಞಾನದಿಂದಲೂ ಕೂಡಿದ ಒಂದು ಧೈರ್ಯ. 2 ಪೇತ್ರ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ನಾವು ಅದನ್ನು ನೋಡುತ್ತೇವೆ. ಈಗ ನಾವೆಲ್ಲರೂ ಕೈ ಎತ್ತಿ ಕೇಳೋಣ ದೇವರ ಹತ್ರ. ಎಲ್ಲರೂ ಮೊಣಕಾಲೂರಿ ಕೈ ಎತ್ತಿ ಪ್ರಾರ್ಥನೆ ಮಾಡಿರಿ. ನಂಬಿಕೆಯಿಂದಲೂ ಜ್ಞಾನದಿಂದಲೂ ಕೂಡಿದ ಆ ಧೈರ್ಯ, ಅದುವೇ ಮಹಾ ಪ್ರತಿಫಲ ಕೊಡುವ ಧೈರ್ಯ. ದೇವರು ಕೊಟ್ಟಿರುವ ಈ ಸುಂದರವಾದ ವಾಗ್ದಾನಕ್ಕಾಗಿ ನಾವೆಲ್ಲರೂ ಇರುವ ಸ್ಥಳದಲ್ಲಿ ಬಲಕೈಯನ್ನು ಎತ್ತಿ ದೇವರನ್ನು ಸ್ತೋತ್ರ ಮಾಡೋಣ. ವಂದನೆ ಯೇಸುವೆ ಎಂದು ಹೇಳಿರಿ. ಯಾರ್ಯಾರು ಸಂತೋಷ ಪಡ್ತೀರಾ ಸಂತೋಷವಾಗಿ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ಮಹಾ ಪ್ರತಿಫಲ ಕೊಡುವ ಧೈರ್ಯವನ್ನು ಕಳೆದುಕೊಳ್ಳಬೇಡ, ಬಿಟ್ಟು ಬಿಡಬೇಡ. ಯಾಕೆಂದರೆ ನಮಗೆ ದೇವರು ಇನ್ನು ಬರುವ ದಿನಗಳಲ್ಲಿ ತನ್ನ ವಾಗ್ದಾನಗಳನ್ನು ನೆರವೇರಿಸುವವನಾಗಿದ್ದಾನೆ. ದೇವರು ಕಳೆದ ದಿನಗಳಲ್ಲಿ ಕೊಟ್ಟಿದ್ದ ವಾಗ್ದಾನದ ಹಾಗೆ ಬೆಳೆಯನ್ನು, ಸುಕ್ಕಿಯನ್ನು ಕೊಯ್ಯುವುದಕ್ಕೆ ನಾವು ಸಿದ್ಧವಾಗಬೇಕು. ನೀತಿಯ ಬೆಳೆಯನ್ನು ತಕ್ಕ ಸಮಯದಲ್ಲಿ ದೇವರು ನಮಗೆ ಕೊಡುವನು. ಮಧ್ಯದಲ್ಲಿ ಬರುವ ಹೋರಾಟಗಳನ್ನು ನೋಡಿ ಧೈರ್ಯವನ್ನು ಬಿಟ್ಟು ಬಿಡಬೇಡ. ಕೈ ಎತ್ತಿ ಕೇಳೋಣ, ದೇವರೇ ನಮ್ಮನ್ನು ಧೈರ್ಯಪಡಿಸು. ನಮ್ಮಲ್ಲಿರುವ ಎಲ್ಲ ಭಯ ನೀಗಿ ಹೋಗ್ಲಿ. ಭಯವನ್ನು ತರುವ ಎಲ್ಲ ದುರಾತ್ಮ ಶಕ್ತಿಗಳು ಹೊರಟು ಹೋಗಲಿ. ಯೇಸು ಕ್ರಿಸ್ತನ ರಕ್ತದಿಂದ ಎಲ್ಲ ಶಕ್ತಿಗಳ ಮೇಲೆಯೂ ಜಯ ಉಂಟಾಗಲಿ. ಎಲ್ಲರ ಬಲಕೈಯನ್ನು ಎತ್ತಿ ಹೇಳ್ರಿ, ಯೇಸು ರಕ್ತಕ್ಕೆ ಜಯ. ಜೋರಾಗಿ ಹೇಳ್ರಿ, ಇನ್ನು ಜೋರಾಗಿ ಹೇಳ್ರಿ, ಯೇಸು ರಕ್ತಕ್ಕೆ ಜಯ. ಇನ್ನು ಒಂದ್ಸಾರಿ ಹೇಳ್ರಿ ಬಾಯಿ ತೆರೆದು, ಯೇಸು ರಕ್ತಕ್ಕೆ ಜಯ, ಯೇಸು ಕ್ರಿಸ್ತನ ರಕ್ತಕ್ಕೆ ಜಯ. ಶಿಲುಬೆಯಲ್ಲಿ ನನಗೋಸ್ಕರ ಸುರಿಸಿದ ಯೇಸುವಿನ ರಕ್ತಕ್ಕೆ ಜಯ. ಯೇಸಪ್ಪ, ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧ ಮಾಡು.
ಇನ್ನು ನಮ್ಮನ್ನು ಪರಿಶುದ್ಧ ಮಾಡು ದೇವರೇ. ಪರಿಶುದ್ಧದ ಮೇಲೆ ಪರಿಶುದ್ಧ, ನಿನ್ನ ರಕ್ತದ ಮುದ್ರೆ ನಮ್ಮಲ್ಲಿ ಕಾಣಲ್ಪಡಲಿ. ಹೌದು ಸ್ವಾಮಿ, ನೀನು ನಮ್ಮನ್ನು ನಡೆಸು, ಬಲಪಡಿಸು, ಕೃಪೆಯನ್ನು ಅನುಗ್ರಹಿಸು ಎಂದು ನಾವು ಬೇಡುತ್ತೇವೆ ಕರ್ತನೆ. ಹಾಲೆಲೂಯ. ನಂಬಿಕೆ ಹೆಚ್ಚಾಗಲಿ. ಎಲ್ಲರ ಕೈ ಎತ್ತಿ ಕೇಳ್ರಿ, ದೇವರೇ ನಿನ್ನಲ್ಲಿ ಇರುವ ನಂಬಿಕೆಯಲ್ಲಿ ನಾವು ಇನ್ನೂ ದೃಢವಾಗಿರಬೇಕು. ದಿಢ ನಂಬಿಕೆ ಧೈರ್ಯಂ ಈಂದಾರೆ, ದಿಢ ನಂಬಿಕೆ ಧೈರ್ಯಂ. ಹಾಲೆಲೂಯ. ದಿಢ ನಂಬಿಕೆ, ದೃಢ ನಂಬಿಕೆಯು ಧೈರ್ಯವು. ರಬಲರಬ ದಿಬದುರಬ ದಿಯಾನಲರ ಬಹುಶ ರಿಕ್ಕಲ್ ಮಾರ ಬೋಕ ನಾಕ ದಿ ಬೋದುರಿಯ ನಮ. ದಾನಿಯೇಲನಿಗೆ ಇದ್ದ ಧೈರ್ಯ ನಮಗೆ ಬೇಕು. ಸಿಂಹದ ಬಾಯಿಂದ ದೇವರು ತಪ್ಪಿಸುತ್ತಾನೆ ಎಂಬ ಧೈರ್ಯ. ಧೈರ್ಯವಾಗಿ ಪ್ರಾರ್ಥನೆ ಮಾಡಿದನು. ಸಾದ್ರಾಕ್ ಮೇಷಾಕ್ ಅಬೇದ್ನೆಗೋಗೆ ಇದ್ದ ಧೈರ್ಯ. ಉರಿಯುವ ಬೆಂಕಿಯಿಂದ ದೇವರು ನಮ್ಮನ್ನು ತಪ್ಪಿಸ್ತಾನೆ ಎಂಬ ಒಂದು ಧೈರ್ಯ. ಕೈ ಎತ್ತಿ ಕೇಳ್ರಿ, ದೇವರೇ ಅಂತಹ ಒಂದು ಧೈರ್ಯವನ್ನು ನಮಗೆ ಕೊಡು. ನಮ್ಮ ನಂಬಿಕೆಯನ್ನು ಹೆಚ್ಚಿಸು ದೇವರೇ. ನಂಬುತ್ತೇವೆ, ಆದರೂ ನಮ್ಮ ಅಪನಂಬಿಕೆ ನೀಗಿ ಹೋಗುವುದಕ್ಕೆ ಸಹಾಯ ಮಾಡು ದೇವರೇ. ಕೈ ಎತ್ತಿ ಕೇಳ್ರಿ, ದೇವರೇ ನಾನು ನಿಮ್ಮನ್ನು ನಂಬಿದ್ದೇನೆ, ನನ್ನಲ್ಲಿ ಅಪನಂಬಿಕೆ ಇರಬಾರದಪ್ಪ. ಸ್ತೋತ್ರ ದೇವರೇ. ಓ ಹಾಲೆಲೂಯ. ಎಲ್ಲರ ಕೈಯಲ್ಲಿ ಬೈಬಲನ್ನು ತೆಗೆದುಕೊಳ್ಳ್ರಿ. ಹಾಲೆಲೂಯ. ನಿಮ್ಮ ಬೈಬಲ್ಗಳನ್ನು ಕೈಯಲ್ಲಿ ತೆಗೆದುಕೊಂಡು ಹಾಲೆಲೂಯ ದೇವರ ಹತ್ರ ಕೇಳ್ರಿ, ದೇವರೇ ನಿನ್ನ ವಾಕ್ಯದಲ್ಲಿ ನಾನು ಇನ್ನು ಬೇರೂರಿ ಬೆಳೆಯಬೇಕು. ನಿನ್ನ ವಾಕ್ಯದಲ್ಲಿ ನಾನು ಪ್ರವೀಣನಾಗಬೇಕು. ನಿನ್ನ ವಾಕ್ಯ ನನ್ನ ಹೃದಯದಲ್ಲಿ ತುಂಬಿರಬೇಕು. ಸುಮ್ಮನೆ ಓದುವುದು ಮಾತ್ರ ಅಲ್ಲ, ನನ್ನ ಹೃದಯದಲ್ಲಿ ನಿನ್ನ ವಾಕ್ಯವನ್ನು ಇಟ್ಟುಕೊಳ್ಳಬೇಕು. ಹಾಲೆಲೂಯ. ಸ್ತೋತ್ರ ದೇವರೇ. ಹಗಲು ರಾತ್ರಿಯೂ ನಿನ್ನ ವಾಕ್ಯವೇ ನಮಗೆ ಧ್ಯಾನವಾಗಬೇಕು. ನಿನ್ನ ವಾಕ್ಯಗಳನ್ನು ನಾವು ಹರಿಕೆ ಮಾಡಿ ನಿನ್ನ ವಾಕ್ಯದ ಶಕ್ತಿಯಿಂದ ಬಲವನ್ನು ಧೈರ್ಯವನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ಸಹಾಯ ಮಾಡು ದೇವರೇ. ಆಮೇನ್. ಎಲ್ಲರೂ ಪಡೆದುಕೊಳ್ಳುವ ಹಾಗೆ ಎರಡು ಕೈಯನ್ನು ಮೇಲಕ್ಕೆ ಎತ್ತಿಕೊಂಡು ದೇವರನ್ನು ನೋಡಿ ಕೇಳ್ರಿ, ದೇವರೇ ನಿನ್ನ ಆತ್ಮವನ್ನು ನನ್ನ ಮೇಲೆ ವರ್ಷಿಸು. ಅಂತ್ಯಕಾಲದಿ ಸರ್ವ ಜನರ ಮೇಲೆ ಆತ್ಮವನ್ನು ವರ್ಷಿಸುವೇನೆಂಬ ವಾಗ್ದಾನವನ್ನು ಕೊಟ್ಟಿದ್ದ ದೇವರೇ, ಈ ಅಂತ್ಯಕಾಲದಲ್ಲಿ ನಮ್ಮನ್ನು ಸುತ್ತಲೂ ನಡೆಯುವ ಎಲ್ಲ ಘಟನೆಗಳು ಯೇಸುವೇ ನಿನ್ನ ಬರೋಣಕ್ಕೆ ಹೋಲಿಕೆಯಾಗಿದೆ. ಅಂತ್ಯಕಾಲ ಎಂಬುದನ್ನು ನಮಗೆ ತೋರಿಸುವುದಾಗಿದೆ. ಆದರೆ ಅಂತ್ಯಕಾಲದಲ್ಲಿ ಸರ್ವ ಜನರ ಮೇಲೆ ವರ್ಷಿಸುವ ನಿನ್ನ ಆತ್ಮವನ್ನು ನಮ್ಮ ಮೇಲೆ ವರ್ಷಿಸು. ನಮ್ಮ ಪಾತ್ರೆಗಳು ತುಂಬಿ ಒರೆಸುವುದಷ್ಟು ನಮ್ಮ ಮೇಲೆ ನಿನ್ನ ಆತ್ಮದಿಂದ ನಮ್ಮನ್ನು ತುಂಬಿಸು. ರಬಬ ದಿಬದುರಬಲ ರದಿಯ ನಮ ರಿಬಿರಿಯ ನಮಲರದಿ ಬದುರದಿ ಬಿರಿಷದಿ ಬದುರಬಲರದಿಯ ನಮಲರಬದಿ ಬದುರಬ ರಿಕ್ಕಲ ರಬಾಕ ನಮಕ ಶಕ್ಕಬಲ ರಕ್ಕನ ಮೋಲರದಿ ಹೆಂದುರಬ. ಎಲ್ಲರ ಅನ್ಯ ಭಾಷೆಯಲ್ಲಿ ಮಾತನಾಡಿರಿ, ಆತ್ಮಭರಿತರಾಗಿ ಪ್ರಾರ್ಥನೆ ಮಾಡಿರಿ, ದೇವರ ಬಲವನ್ನು ಹೊಂದಿಕೊಳ್ಳಿರಿ. ರೀಬಿ ಆನ ಮಾದಿ ಬೋದು ರೀಕ ನಾಕ ಬೋಲ ರಂತಿಯಾನ ಮಕ್ಕ ಬೋಷಬೋ. ಅಪ್ಪ ತಂದೆಯೇ, ನಿನ್ನ ಮಕ್ಕಳನ್ನು ನಿನ್ನ ಸೇವಕನನ್ನು ನಾನು ಆಶೀರ್ವಾದ ಮಾಡುತ್ತೀನಿ. ಇವತ್ತು ಈ ಆರಾಧನೆಯಲ್ಲಿ, ಈ ವಾಗ್ದಾನದ ಆರಾಧನೆಯಲ್ಲಿ ನನ್ನ ಜೊತೆ ಸೇರಿ ಆರಾಧನೆ ಮಾಡಿದ ದೇವರೇ, ನಿನ್ನ ವಾಕ್ಯವನ್ನು ಕೇಳಿದ ನಿನ್ನ ಮಕ್ಕಳ ಪ್ರತಿಯೊಬ್ಬರನ್ನು, ಇವರ ಕುಟುಂಬಗಳನ್ನು ಆಶೀರ್ವದಿಸು. ಈ ಮೇ ತಿಂಗಳು ಧೈರ್ಯ ತುಂಬಿದ ಒಂದು ತಿಂಗಳಾಗಿರಲಿ. ಈ ಮೇ ತಿಂಗಳು ನಾವು ಬಲದ ಮೇಲೆ ಬಲ ಹೊಂದಿ ಪರಾಕ್ರಮಶಾಲಿಗಳಾಗಿ ನಿಮಗೋಸ್ಕರ ಸಾಧನೆ ಮಾಡುವ ಒಂದು ತಿಂಗಳಾಗಿರಲಿ. ಈ ಮೇ ತಿಂಗಳು ನಿಮ್ಮ ಮಕ್ಕಳನ್ನು ನೀನು ಕಾದು ಕಾಪಾಡು, ಹೆಚ್ಚಿಸು, ಉದ್ಧರಿಸು. ಯಾವುದು ಸ್ವಾಮಿ? ಉದ್ಧರಿಸು ಎಂದು ನಾನು ಬೇಡುತ್ತೇನೆ ದೇವರೇ. ನಿನ್ನ ಕೃಪೆ ನಮ್ಮಲ್ಲಿ ಹೆಚ್ಚಾಗಲಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್, ಆಮೇನ್. ನಾವೆಲ್ಲರೂ ಸೇರಿ ಹೇಳೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆಳ್ವಿಕೆ, ನಡೆಸುವಿಕೆ ನಿಮ್ಮೆಲ್ಲರೊಂದಿಗೆ ಎಂದೆಂದಿಗೂ ಕ್ರಿಸ್ತನ ಬರೋಣದ ದಿನವರೆಗೂ ಶಾಶ್ವತವಾಗಿ ನೆಲೆಕೊಂಡಿರಲಿ. ಆಮೇನ್, ಆಮೇನ್. ಅನೌನ್ಸ್ಮೆಂಟ್ ಗಮನಿಸಿರಿ, ದಯವಿಟ್ಟು ಗಮನಿಸಿರಿ. ನಮ್ಮ ಸಭೆ ಡೈಲಿ ಪ್ರತಿದಿನವೂ ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೂ ಓಪನ್ ಆಗಿರ್ತದೆ. ಸೈಡ್ ಡೋರ್ ಓಪನ್ ಇರ್ತದೆ. ಡೈಲಿ 6 ಗಂಟೆಯಿಂದ 10 ಗಂಟೆವರೆಗೂ ಹಾಲು ತಗೊಳ್ಳೋಕ್ಕೆ ಹೋಗ್ತೀರಾ, ತರಕಾರಿ ತಗೊಳ್ಳಕ್ಕೆ ಹೋಗ್ತೀರಾ, ಮಟನ್ ಚಿಕನ್ ತಗೊಳ್ಳಕ್ಕೆ ಹೋಗ್ತೀರಾ? ದೇವರ ಆಲಯದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ರಿ. ಚೆನ್ನಾಗಿ ಆತ್ಮಭರಿತರಾಗಿ ಆರಾಧನೆ ಮಾಡ್ರಿ. ವೈಯಕ್ತಿಕವಾಗಿ ಇಲ್ಲಾಂದರೆ ನಿಮ್ಮ ಕುಟುಂಬ ಸಹಿತವಾಗಿ ಹೋಗಿ ನೀವು ಆರಾಧನೆ ಮಾಡಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾನೆ. ಈ ತಿಂಗಳಲ್ಲಿ ದೇವರು ಕೊಟ್ಟಿರುವ ವಾಗ್ದಾನ ಪ್ರಕಾರ ನಮ್ಮನ್ನು ಧೈರ್ಯಶಾಲಿಗಳಾಗಿ ಮಾರ್ಪಡಿಸಿ ಬಹು ಪ್ರತಿಫಲವನ್ನು ನಮಗೆ ಕೊಡುತ್ತಾನೆ. ಇನ್ನೊಂದು, ನಿಮ್ಮಲ್ಲಿ ಕೆಲವರು ಯೋಚನೆ ಮಾಡ್ತಾ ಇರಬಹುದು, ಪಾಸ್ಟ್ರಮ್ಮ ಎಲ್ಲಿ, ಸಿಸ್ಟರ್ ಗಿಫ್ಟಾ ಅವರು ಎಲ್ಲಿ ಅಂತ. ಕಳೆದ ದಿನಗಳಲ್ಲಿ ಅವರಿಗೆ ಸ್ವಲ್ಪ ಬಲಹೀನವಾಗಿದ್ದರು, ಆದರೂ ದೇವರು ಆರೋಗ್ಯ ಕೊಟ್ಟಿದ್ದಾನೆ. ಮೊನ್ನೆ ನಾವು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದಾಗ ಎಲ್ಲ ನಾರ್ಮಲ್ ಆಗಿತ್ತು. ಅವರಿಗೆ ಈಗ ದೇವರ ಕೃಪೆಯಿಂದ ಆರೋಗ್ಯವಾಗಿದೆ. ಸ್ವಲ್ಪ ಸುಸ್ತಾಗಿರುವುದರಿಂದ ರೆಸ್ಟ್ ತಗೊಳ್ತಾ ಇದ್ದಾರೆ. ಬರುವ ದಿನಗಳಲ್ಲಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸುವುದಕ್ಕೂ ನಮಗೆ ಸೇವೆ ಮಾಡುವುದಕ್ಕೂ ಅವರು ಬರ್ತಾರೆ. ಆಮೇನ್. ಇನ್ನೊಂದು ವಿಷಯ,
3 ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಸಭೆಯ ವಿಶ್ವಾಸಿಗಳ ಸಂಬಂಧಪಟ್ಟವರು ಮುತ್ತು ಅಯ್ಯ, ಲಿಲ್ಲಿ ಅಮ್ಮ. ನಿಮ್ಮಲ್ಲಿ ಕೆಲವರಿಗೆ ಗೊತ್ತು ಮುತ್ತು ಅಯ್ಯ. ಅನೇಕ ವರ್ಷಗಳಾಗಿ ನಮ್ಮ ಸಭೆಯಲ್ಲಿ ವಿಶ್ವಾಸಿಯಾಗಿರುವ ಒಂದು ಸೀನಿಯರ್ ಮೋಸ್ಟ್ ಮ್ಯಾನ್, ಒಳ್ಳೆಯ ಒಂದು ಅಯ್ಯ. ಗಾಂಧಿಪುರಂ, ವೈಟ್ಫೀಲ್ಡ್ ಗಾಂಧಿಪುರದಿಂದ ಬರ್ತಾರೆ. ಅವರ ಕುಟುಂಬವು ಉತ್ತಮವಾದ ಒಂದು ದೇವರ ಮಕ್ಕಳು. ಅವರ ಚೊಚ್ಚಲ ಮಗನು, ಅವರ ದೊಡ್ಡ ಮಗನು 2 ದಿನಗಳಿಗೆ ಮುಂಚೆ ಅವರು ತೀರ್ಕೊಂಡ್ರು. ತುಂಬ ಬೇಜಾರಿಂದ ಇದ್ದರು, ಅಳುತ್ತಾ ಇದ್ದರು. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಮುತ್ತು ಅಯ್ಯ ಮತ್ತು ಲಿಲ್ಲಿಯಮ್ಮ ಮತ್ತು ಅವರ ಮಕ್ಕಳು ಫ್ರಾನ್ಸಿಸ್ ಸೇವಿಯರ್, ಅವರ ಪತ್ನಿ, ಮಕ್ಕಳು ಮತ್ತು ಅವರ ಮಗಳು, ಅವರ ಅಲಿಯಾ ಒಂದು ಪಾಸ್ಟ್ರು, ಅವರು ಎಲ್ಲರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕೈ ಎತ್ತಿ. ಆ ಕುಟುಂಬವನ್ನು ದೇವರು ಸಂತೈಸಿ ಬಲಪಡಿಸಿ ಮುಂದೆ சாகிசபேக்கெந்தாகி ಪ್ರಾರ್ಥನೆ ಮಾಡೋಣ. சகல விதமான ஆறுதலின் தேவன் உடைய பிள்ளைகளுக்கு தேவையான ஆறுதலையும் திடமனதையும் ಧೈರ್ಯத்தையும் கொடுத்து ಮುನ್ನೇற்றத்தின் ಪಾದೆಯಲ್ಲೇ ನಡೆತ್ತು. ಓ ಜೀಸಸ್, ನಿನ್ನ ಮಕ್ಕಳನ್ನು ನಾವು ಆಶೀರ್ವಾದ ಮಾಡುತ್ತೇವೆ. ಆ ಕುಟುಂಬದಲ್ಲಿ ನೀನೇ ಜೊತೆಕಾರನಾಗಿದ್ದು ನಡೆತು. ನಾವು ಎಷ್ಟೇ ಮಾತಾಡಿದರೂ ಅದು ಅವರಿಗೆ ಒಂದು ಆದರಣೆಯನ್ನು ಕೊಡುವುದಕ್ಕಾಗಲ್ಲ ದೇವರೇ. ಆದರೆ ನೀನು ಒಂದು ಮಾತು ಹೇಳಿದರೆ ಸಾಕಪ್ಪ. ನಿನ್ನ ಕೈ ಅವರ ಮೇಲೆ ಇರಲಿ. ಮುತ್ತಯ್ಯವನ್ನು, ಅವ ಅಮ್ಮವನ್ನು, ಲಿಲ್ಲಿ ಅಮ್ಮವನ್ನು ಬಲಪಡಿಸು. ಆ ಕುಟುಂಬಕ್ಕೆ ನೀನೇ ಸಹಾಯಕನಾಗಿದ್ದು ನಡೆಸು. ತಂದೆಯನ್ನು ಕಳೆದುಕೊಂಡಿದೆ 2 ಮಕ್ಕಳಿಗೂ, ಗಂಡನನ್ನು ಕಳೆದುಕೊಂಡಿರುವ ಸಹೋದರಿಗೂ ನೀನು ತಂದೆಯಾಗಿ ನಾಯಕನಾಗಿದ್ದು ನಡೆಸು ಎಂದು ನಾವು ಆಶೀರ್ವಾದ ಮಾಡುತ್ತೇವೆ ಯೇಸುವಿನ ನಾಮದಲ್ಲಿ. ಆಮೆನ್. ನಮ್ಮ ಸಭೆಯನ್ನು ಸೇರಿದ ನಳಿನಿ ಅಮ್ಮ ಕಳೆದ 3 ತಿಂಗಳಿಗೆ ಮುಂಚೆ ದೀಕ್ಷಾ ಸ್ನಾನ ತಗೊಂಡಿದ್ರು. ಅವರ ಮಕ್ಕಳು ನಮ್ಮ ಸಭೆಗೆ ಬರ್ತಾ ಇದ್ದಾರೆ. ಸೂರ್ಯ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮೊನ್ನೆ 2 ದಿನ ಮುಂಚೆ ಅವರು ತೀರ್ಕೊಂಡ್ರು. ದೇವರ ಕೃಪೆಯಿಂದ ನಮ್ಮ ಚರ್ಚ್ ಸೆಮೆಟ್ರಿಯಲ್ಲಿ ಬಹಳ ಸುಂದರವಾಗಿ ಆಶೀರ್ವಾದವಾಗಿ ಒಂದು ಫ್ಯೂನರಲ್ ನಡೆಸುವುದಕ್ಕೂ ದೇವರು ನಮಗೆ ಸಹಾಯ ಮಾಡಿಕೊಟ್ಟನು. ದೇವರು ಆ ಕುಟುಂಬಕ್ಕೆ ತಾಯಾಗಿ ಇದ್ದು ನಡೆಸಬೇಕು. ನಳಿನಿ ಅಮ್ಮ ಒಳ್ಳೆಯ ಒಂದು ತಾಯಿ, ಚೆನ್ನಾಗಿ ನಗಿದು ಪ್ರೀತಿಯಿಂದ ಮಾತಾಡ್ತಾರೆ. ಎಲ್ಲರೂ ಬಲಕೈಯನ್ನು ಎತ್ತಿ ಹಲ್ಲೆಲೂಯಾ. ಬ್ರದರ್ ಆಂಟನಿಗಾಗಿ, ಸೂರ್ಯಗಾಗಿ ಮತ್ತು ಅವರ ಮಗಳು, ಅವರ ಅಲಿಯಾ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಶೀರ್ವದಿಸು ದೇವರೇ. ಯೇಸುವೇ, ನೀನು ಆ ಕುಟುಂಬಕ್ಕೆ ಸಹಾಯ ಮಾಡಬೇಕೆಂದು ನಾವು ಬೇಡುತ್ತೇವೆ. ತಾಯಿಯನ್ನು ಕಳೆದುಕೊಂಡಿದ್ದ ಮಗನಿಗೂ, ಹೆಂಡತಿಯನ್ನು ಕಳೆದುಕೊಂಡಿದ್ದ ಬ್ರದರ್ ಆಂಟನಿಗೂ ಅವರಿಗೆ ಬೇಕಾಗಿರುವ ಬಲವನ್ನು, ಕೃಪೆಯನ್ನು, ಧೈರ್ಯವನ್ನು, ದೃಢ ಮನಸ್ಸನ್ನು ನೀನು ಕೊಟ್ಟು ಮುಂದೆ ಸಾಗಿಸು ಎಂದು ನಾವು ಆಶೀರ್ವಾದ ಮಾಡುತ್ತೇವೆ. ನೀನೇ ನಡೆಸು ಯೇಸುವೇ. ನೀನು ಆ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆಯಿಂದ ವಿಶ್ರಾಂತಿಯನ್ನು ದಯಪಾಲಿಸು ಎಂದು ನಾವು ಬೇಡುತ್ತೇವೆ. ಆಶೀರ್ವದಿಸು ದೇವರೇ, ಕಾಪಾಡು. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಅದು ಮಾತ್ರವಲ್ಲ, ಮಾರ್ಷಲ್ ಎಂಬ ಒಂದು ಅಯ್ಯ ಉಂಟು. ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಲಾಕ್ಡೌನ್ಗೆ ಒಂದು 2 ವಾರಕ್ಕೆ ಮುಂಚೆ ಅವರು ಹೊಸದಾಗಿ ಸಭೆಗೆ ಬರುವುದಕ್ಕೆ ಆರಂಭಿಸಿದರು. ಆದರೆ ಲಾಕ್ಡೌನ್ ದಿನಗಳಲ್ಲಿ ನಮ್ಮೊಂದಿಗೆ ತುಂಬ ಕ್ಲೋಸ್ ಆಗಿಬಿಟ್ರು ಆ ಕುಟುಂಬದವರು. ಮೇರಿ ಅಮ್ಮ ಮತ್ತು ಅವರ ಮಗನು ಸುನಿಲ್. ಆ ಮಾರ್ಷಲ್ ಅಯ್ಯ ಮೊನ್ನೆ ಅವರು ಕೂಡ ತೀರ್ಕೊಂಡ್ರು. ಅವರು ಮಿಲಿಟ್ರಿಯಲ್ಲಿ ಸೇವೆ ಮಾಡಿದವರು, ಮಿಲಿಟ್ರಿ ಮ್ಯಾನ್, ಎಕ್ಸ್ ಸರ್ವಿಸ್ ಮ್ಯಾನ್. ಕಮಾಂಡೋ ಹಾಸ್ಪಿಟಲಲ್ಲಿ ಅವರಿಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಗಳು ಮಾಡಿಕೊಟ್ರು. ಆದರೂ ಅವರು ತೀರ್ಕೊಂಡರು. ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ ಇಟ್ಟಿದ್ದ ಒಳ್ಳೆಯ ಒಂದು ಸಹೋದರನು ಮಾರ್ಷಲ್ ಅವರು. ಕೈ ಎತ್ತಿ ಅವರಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾನು ನಂಬುತ್ತೀನಿ ಇವರೆಲ್ಲರೂ ದೇವರ ಸಾನ್ನಿಧ್ಯದಲ್ಲಿ ಇದ್ದಾರೆ. ದೇವರು ತೆಗೆದುಕೊಂಡಿದ್ದಾನೆ. ನಮಗೆ ಯಾಕೆ ಎಂದು ಅರ್ಥ ಆಗಿಲ್ಲ. ಪ್ರಶ್ನೆ ಕೇಳುವುದಕ್ಕೆ ನಮಗೆ ಅಧಿಕಾರ ಇಲ್ಲ. ಹೌದು, ಆದರೂ ದೇವರು ಅವರನ್ನು ಬಲಪಡಿಸಬೇಕು. ಕೈ ಎತ್ತಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ ಸ್ತೋತ್ರಪ್ಪ. ಮೇರಿ ಅಮ್ಮಗಾಗಿಯೂ ಅವರ 2 ಮಕ್ಕಳಿಗಾಗಿ, ಸುನೀಲ್ಗಾಗಿಯೂ ಅವರ ತಮ್ಮಗಾಗಿ ಪ್ರಾರ್ಥನೆ ಮಾಡುತ್ತೀನಿ. ಅವರಿಗೆ ಬೇಕಾಗಿರುವ ಬಲವನ್ನು ಕೊಡು ದೇವರೇ. ಕೃಪೆಯನ್ನು ಅನುಗ್ರಹಿಸು. ನೀನು ಅವರ ಜೊತೆ ಇದ್ದು ನಡೆಸು. ಅವರೊಟ್ಟಿಗೆ ನೀನು ಮಾತನಾಡು. ನಿನ್ನ ಪ್ರೀತಿಯ ಹಸ್ತವು ಅವರ ಮೇಲೆ ಇಳಿದು ಬರಲಿ ಎಂದು ನಾವು ಬೇಡುತ್ತೇವೆ. ಆಶೀರ್ವದಿಸಿ ಮುನ್ನಡೆಸು.
ಸ್ತುತಿಗನ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್, ಆಮೇನ್. ದೇವರ ಕೃಪೆ, ದೇವರ ಆಶೀರ್ವಾದ, ದೇವರ ಸಂತೋಷ, ದೇವರ ಸಮಾಧಾನ ನಿಮ್ಮ ಜೀವಿತದಲ್ಲಿ ಕಾಣಲ್ಪಡಲಿ. ಗಾಡ್ ಬ್ಲೆಸ್ ಯು ಆಲ್.